ಒಬ್ಬರನ್ನ ನಮ್ಗೆ ಇಷ್ಟ ಆಗೋರ್ನ ಒಂದ್ಸಲಿ ನಾವು ಕಳ್ಕೊಂಡ್ರೆ ನೀವು ಮತ್ತೆ ಎಷ್ಟೇ ಮಾಡಿದ್ರು ಏನೇ ಮಾಡಿದ್ರು ಅದು ನಿಮ್ಗೆ ಸಿಗಲ್ಲ. ಸ್ಕ್ರೀನ್ ಇದೆಯಲ್ವಾ, ಸ್ಕ್ರೀನ್ ಗ್ಯಾಪಲ್ಲೇ ಕಾಣಿಸ್ತು ಆ ಒಂದು ಹಾರ್ಟ್ ಪ್ರೆಸ್ ಏನಿದೆ. ಲೋ ಬಿ ಪಿಯಿಂದ ಆಗಿಲ್ಲ. ನಾ ಈ ಕಡೆ ಇದೀವಿ, ಇಬ್ರು ಪ್ರಾಮಿಸ್ ಮಾಡಿ ಲೋಕಿಯವರು 4 ಕಿಸ್ ಕೊಟ್ಟು, ನಾನು ಪ್ರಪಂಚದಲ್ಲಿ ಬರೀ ಕೆಟ್ಟವ್ರಿಗಷ್ಟೇ ಈ ಒಂದು ಪ್ರಪಂಚ, ಒಳ್ಳೆಯವ್ರಿಗೆ ಅವ್ರ ಮನ್ಸಲ್ಲಿ ದ್ವೇಷ ಅನ್ನೋದಿಲ್ಲ, ನೋಡ್ಬಿಟ್ಟು ಹೊಟ್ಟೆ ಉರಿ ಅನ್ನೋದಿಲ್ಲ, ಇನ್ನೊಬ್ಬರ ಮೇಲೆ ಕೋಪ ಮಾಡ್ಕೊಳ್ಳೋದಿಲ್ಲ. ಅಪ್ಪ ಅನ್ನೋ ಇದಕ್ಕಿಂತ ಒಂದು ಬ್ಯೂಟಿಫುಲ್ ಸ್ವೀಟ್ ಹಾರ್ಟ್ ಪರ್ಸನ್ ಸೋಲ್ನ ನಾನು ಸೊ ಕಿಡ್ನಿ ಡಯಾಲಿಸಿಸ್ ಮಾಡಿದ್ರು. ಅದು ನಮಸ್ಕಾರ. ಸೊ ತುಂಬ ಜನ ನಮ್ಮ ಯಾರು ಆ್ಯಕ್ಚುಲಿ ನನ್ನ ಅದೇ ದಿನ ವಿತಿನ್ ಒಂದು 1 ಅವರಲ್ಲಿ ನಾನು ಸ್ಟೋರಿ ಅಪ್ಡೇಟ್ ಮಾಡಿದೆ ಅಂತ. ಬಿಕಾಸ್ ಆ ಸಿಚುವೇಶನಲ್ಲಿ ನನಗೆ ಯಾರಿಗೆ ಹೇಳಬೇಕು, ಯಾರು ಫೋನ್ ಮಾಡಬೇಕು ಅನ್ನೋದು ನನಗೆ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ಸೊ ಅದಕ್ಕೆ ಅಟ್ಲೀಸ್ಟ್ ಸ್ಟೇಟಸ್ ಹಾಕಿದ್ರೆ ನೋಡಿ ಬರ್ತಾರೆ ಅಂತ ಹೇಳಿ ಆ ದಿನ ನಾನು ಸ್ಟೇಟಸ್ ಅಂದರೆ ಏನಂತಿಗೆ ಹಾಕಿದೆ ಅಂದರೆ ಅಟ್ಲೀಸ್ಟ್ ಅಲ್ಲಿಂದ ಅವ್ರಿಗೆ ವಿಷಯ ಗೊತ್ತಾಗಲಿ ಅನ್ನೋದು ಒಂದೇ ರೀಸನ್. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ತುಂಬ ಜನ ಮೆಸೇಜ್ ಹಾಕಿದ್ರು, ಯಾವಾಗಾಯಿತು, ಏನಾಯಿತು, ಹೇಗಾಯಿತು ಅಂತ. ಸೊ ತುಂಬ ಅಂದರೆ ತುಂಬ ಜನ ಎಲ್ಲರಿಗೂ ಶಾಕೇ ಆಗಿಬಿಟ್ಟಿದೆ. ನನಗೆ ಶಾಕ್ ಆಗಿದೆ, ಯಾಕೆಂದರೆ ಅಷ್ಟು ಚೆನ್ನಾಗಿರೋ ಮನುಷ್ಯನ ಕರ್ಕೊಂಡೋಗಿ ನಾವೇ ಅಲ್ಲಿ ಹಾಕ್ಬಿಟ್ರೆ ಅನ್ನೋದು ತುಂಬ ಬೇಜಾರಾಯಿತು. ಸೊ ತುಂಬ ಜನಕ್ಕೆ ಅಂದರೆ ಹಬ್ಬ ಮಾಡಿ ನೆಕ್ಸ್ಟ್ ಡೇ ಹಬ್ಬದಲ್ಲಿ ನೋಡಿದ್ರೆ ಹಾಗಿದ್ರು, ಇವಾಗ ನೋಡಿದ್ರೆ ನೆಕ್ಸ್ಟ್ ಡೇ ಅದು ಏನಾಯಿತು. ಆ್ಯಕ್ಚುಲಿ ಹಬ್ಬ ಮಾಡಿದ ನೆಕ್ಸ್ಟ್ ಡೇನೇ ಇದೆಲ್ಲ ಆಗಿದ್ದು. ಫ್ರೈಡೇ ಹಬ್ಬ ಮಾಡಿದ್ವಿ, ಸ್ಯಾಟರ್ಡೆ ಆಫ್ಟರ್ನೂನ್ ಈವ್ನಿಂಗ್ ಅಷ್ಟರೊಳಗಡೆ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಆಗಿದೆ. ಸೊ ಚೆನ್ನಾಗಿ ಹಬ್ಬ ಮಾಡಿದ್ವಿ, ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಬಟ್ ಏನೋ ಗೊತ್ತಿಲ್ಲ ಯಾಕೆ ಹಂಗಾಯಿತು ಅಂತ. ತುಂಬ ಜನ ಎಷ್ಟು ಆ್ಯಕ್ಟಿವ್ ಇದ್ರು ಅಂಕಲು, ಮತ್ತು ಇಷ್ಟೊಂದು ಜನ ಅಪ್ಪ ಅಂತ ಅಂದ್ಕೊಂಡ್ಬಿಟ್ಟಿದ್ರು. ಸೊ ಅವ್ರು ನಮ್ಮ ಅಪ್ಪ, ಲೈಕ್ ಅಪ್ಪ ಅಂದರೆ ನಂಗೆ ಅಪ್ಪನೇ, ಬಟ್ ನನ್ನ ಎತ್ತು ತಂದೆ ಅಲ್ಲ, ಮಾವ. ಅದಕ್ಕಿಂತ ಹೆಚ್ಚಾಗಿ ಪ್ರೀತಿ ತೋರಿಸಿರೋದು ನಮ್ಮ ಮಾವ. ಮೇ ಬಿ ನಮ್ಮ ಡ್ಯಾಡಿದಿದ್ರು ಇಷ್ಟೊಂದು ಪ್ರೀತಿ ನನಗೆ ತೋರಿಸ್ತಿರಲಿಲ್ಲ. ಆ್ಯಂಡ್ ಆ ಜನ್ರೇಷನ್ ಅವರು ನಮಗೆ ಅಡ್ಜಸ್ಟ್ ಆಗಿ ನಮ್ಗೆ ಇಷ್ಟ ಆಗೋ ಥರ, ನಮ್ಗೆ ಹೆಂಗೆ ನಾನು ಯಾವ ಥರ ಇದ್ದೆ ಅನ್ನೋ ಥರ ಅವರು ಅದೇ ಥರ ಅಡ್ಜಸ್ಟ್ ಆಗೋದು ಈ ಕಾಲದಲ್ಲಿ ತುಂಬಾ ಅದು ರೇರ್ ಕೂಡ. ಯಾಕಂದರೆ ನಾವು ಆ ಥರ ಇದ್ವಿ. ಇವಾಗ ನಾವೆಲ್ಲ ನೋಡ್ತೀವಿ, ತುಂಬ ಜನ ಅದೇ ಮೆಸೇಜ್ ಮಾಡ್ತಿದ್ವಿ, ಹೇಗಿದ್ರಿ ನಿಮ್ಮ ಮಾವ ನೀವು ಇಬ್ಬರು. ಇವನ್ ಹಾಸ್ಪಿಟಲಲ್ಲೂ ಕೂಡ ಅಷ್ಟೇ ತುಂಬ ಜನ ನಂಗೆ ಅಲ್ಲಿರೋ ಡಾಕ್ಟರ್ಸ್ ಆಗಿರ್ಬೋದು, ನರ್ಸಸ್ ಆಗಿರ್ಬೋದು, ಸ್ವೀಪರ್ಸ್ ಆಗಿರ್ಬೋದು, ತುಂಬ ಜನ ಕೇಳಿದ್ರು, ನೀವು ಮಗಳ ಅಂತ ಕೇಳಿದ್ರು. ಇಲ್ಲ, ನಾನು ಸೊಸೆ ಅಂತ ಹೇಳಿದೆ. ಸೊ ಡಾಕ್ಟರ್ಸು ಅಷ್ಟೇ ಸೊಸೆನಾ ಅಂತಂದರು. ಅಂದರೆ ಅದು ಹೇಳ್ಕೊಳ್ತಿರೋದಲ್ಲ, ಅಂದರೆ ಅಷ್ಟು ಬಾಂಡಿಂಗ್ ಇತ್ತು ನನ್ನ ಅಪ್ಪ ಮಧ್ಯೆ. ಸೊ ಆಗಿದ್ದಾಯಿತು. ಸೊ ಈಗ ಏನಾಯಿತು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಸೊ ಸ್ಯಾಟರ್ಡೆ ಅಂದರೆ ಫೆಸ್ಟಿವಲ್ ಆಗಿ ನೆಕ್ಸ್ಟ್ ಡೇ, ಯಾಕಂದರೆ ತುಂಬ ಜನ ಕೇಳ್ತಿದ್ವಿ, ಅದಕ್ಕೆ ನಾನು ಈಗ ಹೇಳ್ತಿದ್ದೀನಿ. ಸೊ ಸ್ಯಾಟರ್ಡೇ ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ ನಾನು ಏನು ಮಾಡಿದೆ ಅಂದರೆ, ಅಪ್ಪ ಅವರು ಎವ್ರಿ ಡೇ ನಮ್ಮ ಮನೇಲಿ ಲಂಚ್ಗೆ ಮತ್ತು ಬ್ರೇಕ್ಫಾಸ್ಟ್ ಎವ್ರಿ ಡೇ ನಮ್ಮ ಮನೆಗೆ ಬರ್ತಿದ್ದು. ಸೊ ಎವ್ರಿ ಡೇ 10 o'clock ಆಯ್ತು ಅಂದರೆ ಅಪ್ಪ ಕಾಲು, ಮತ್ತು ಆಫ್ಟರ್ನೂನ್ 2 ಆಯ್ತು ಅಂದರೆ ಅಪ್ಪ ಕಾಲು. ಅಲ್ಲ ಅಪ್ಪ ಮಾಡೋರು, ಇಲ್ಲ ನಾನು ಮಾಡ್ತಿದ್ದೆ. ಸೊ ಇಬ್ಬರಲ್ಲಿ ಯಾರನ್ನೊಬ್ಬರು ಮಾಡ್ತಿದ್ವಿ. ಸೊ ಅಡುಗೆ ಎಲ್ಲ ಮಾಡಿ ಅಪ್ಪಗೆ ಕಾಲ್ ಮಾಡಿದೆ, ಅಪ್ಪ ಬನ್ನಿ ಊಟ ಹಾಕಿ ಅಂತ. ಅವರು ಸರಿ ಆಯ್ತಮ್ಮ ಬರ್ತೀನಿ ಅಂತ ಹೇಳಿದ್ರು. ಇನ್ನೊಂದು 2 minutes ಬಿಟ್ಕೊಂಡು ನಾನೇ ಕಾಲ್ ಮಾಡಿದೆ. ನಾನು ಆ ಕಾಲ್ ಮಾಡಬಾರ್ದಾಗಿತ್ತು ಅಂತ ಅನಿಸ್ತು. ಸೊ ಕಾಲ್ ಮಾಡಿಬಿಟ್ಟು, ಆ್ಯಕ್ಚುಲಿ ಹಿಂದಿನ ದಿನ ಅಲ್ಲಿ ನಮ್ಮ ಕಡೆ ಆಟೋ ನಿಲ್ಲಿಸ್ತಾರೆ ಇಲ್ಲಿ ಫ್ಲ್ಯಾಟಲ್ಲಿ. ಸೊ ಅವರು ನೀರು ಟ್ಯಾಂಕರ್ ಅದು ಇದು ಬರುತ್ತೆ, ಸ್ವಲ್ಪ ಹಿಂದೆ ಹಾಕ್ಕೊಳ್ಳಿ, ಲಂಚೂರು ಇದಕ್ಕೆ ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ನಾನು ಅಪ್ಪ ಸುಮ್ಮನೆ ಯಾಕೆ ರಿಸ್ಕು, ಇನ್ನೊಬ್ರಿಗೆ ನಾವು ಇದಾಗೋದು ಬೇಡ ಅಂದ್ಬಿಟ್ಟು, ಅಪ್ಪ ಇವತ್ತೊಂದು ದಿನ ಆಚೆ ಹಾಕ್ಕೊಳ್ಳಿ ಆಟೋನ, ಆಮೇಲೆ ನಾಳೆಯಿಂದ ಹೆಂಗಿದ್ರು ನಾವು ಒಳಗಡೆ ನಾನು ನಮ್ಮ ಓನರ್ ಹತ್ರ ಮಾತಾಡಿ ಸೊ ಫ್ಲ್ಯಾಟಲ್ಲಿ ಬೇರೆ ಕಡೆ ಇದು ಮಾಡಿಕೊಡ್ತೀರಿ, ಅವೈಲಬಲ್ ಮಾಡಿಕೊಡ್ತೀರಿ ಅಂತ ನಿನ್ಸೋದಕ್ಕೆ. 1/2 hour ಅಲ್ವಾ, ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಅಂತ ಅಂದಿದ್ದಕ್ಕೆ ಅಂತ ಹೇಳಿದ್ದೀನಿ. ಅಪ್ಪ ಹ್ಞೂ ಆಯ್ತಮ್ಮ ಅಂತ ಹೇಳ್ಬಿಟ್ಟು ಇದು ಮಾಡಿಬಿಟ್ಟು ಮತ್ತೆ 10 ನಿಮಿಷ ಅಂದರೆ ಅಡುಗೆ ಎಲ್ಲ ಮಾಡಿ ವೆಯ್ಟ್ ಮಾಡ್ತಿದ್ದೀರಿ ನಾವು. ಆ್ಯಕ್ಚುಲಿ ನಾನು ಲೋಕಿಯವರು ಅಪ್ಪ 3 ಜನ ಒಟ್ಟಿಗೆ ಕೂತಿ ಮಧ್ಯಾಹ್ನ ಹೊತ್ತು, ಬೆಳಗ್ಗೆ ಮಿಸ್ ಆಗೋದು, ಬಟ್ ಮಧ್ಯಾಹ್ನ ನಾವು 3 ಜನ ಒಟ್ಟಿಗೆ ಕೂತಿ ಯಾವಾಗೂ ನಾವು ಊಟ ಮಾಡ್ತಿದ್ದು.
ಸೊ ಕಾಲ್ ಮಾಡಿ ಹೇಳಿದೆ, ಅಪ್ಪ ಬನ್ನಿ ಊಟಕ್ಕೆ ಕಾಯ್ತಿದ್ದೀರಿ ಅಂತ. ಅವತ್ತು ಬಿಸಿ ಅನ್ನ ಮತ್ತು ಒಬ್ಬಟ್ಟು ಸಾರು, ನಮ್ಮ ಮಾವಾಗೆ ನಾನು ಮಾಡೋ ಒಬ್ಬಟ್ಟು ಸಾರು ಅಂದರೆ ತುಂಬ ಇಷ್ಟ. ಸೊ ಒಬ್ಬಟ್ಟು ಸಾರನ್ನ ಬಿಸಿ ಮಾಡಿ ಇಟ್ಟು ಅಪ್ಪಗೆ ಅಂತ ಇಟ್ಬಿಟ್ಟಿದ್ದೆ ಮಿಕ್ಕಿ. ಸೊ ಯಾಕೆ ಅಡುಗೆ ಮಾಡೋದು ಅಂತೇಳಿ ಮತ್ತು ನಾವು ಕರೆದಿದ್ದಕ್ಕೆ ಅಪ್ಪ ಇಟ್ಕೊಂಡು, ಇಲ್ಲಮ್ಮ ನಾನು ಆಚೆ ತಿಂದ್ಬಿಟ್ಟೆ ಅಂತಂದ್ರು. ಯಾಕಪ್ಪ ತಿಂದ್ರಿ ಅಂತಂದರೆ, ಅಯ್ಯೋ ಅಷ್ಟು ದೂರ ಆಚೆ ಆಟೋ ನಿಲ್ಸ್ಬಿಟ್ಟು ಅಷ್ಟು ದೂರ ನಡ್ಕೊಂಬರ್ಬೇಕಲ್ಲ ಅಂದರೆ, ನಾವಿರೋದು ಬಿ ಬ್ಲಾಕು. ಸೊ ಅಲ್ಲಿಂದ ಮೇನ್ ಗೇಟಿಂದ ನಡ್ಕೊಂಬರ್ಬೇಕಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ನಾನು ಅಯ್ಯೋ ಬರಬೇಕಿತ್ತಲ್ಲಪ್ಪ ಅಂತೇಳ್ಬಿಟ್ಟು ಚೆನ್ನಾಗೇ ಮಾತಾಡಿದ್ರು, ನಾನು ಚೆನ್ನಾಗೇ ಮಾತಾಡಿ ಕಟ್ ಮಾಡಿದ್ರಿ. ಮತ್ತು ಓನರ್ ಹತ್ರ ಕಾಲ್ ಮಾಡಿ ಮಾಡೋಷ್ಟರೊಳಗೆ ಅಪ್ಪ ಕಾಲ್ ಮಾಡಿ, ಅಪ್ಪ ಈ ಥರ ಹಿಂಗೆ ಹೇಳಿದ್ದೀನಿ, ಅವರು ಸೊ ಪಾರ್ಕಿಂಗ್ ಏರಿಯಾ ಅವೈಲೇಬಲ್ ಮಾಡಿಕೊಡ್ತಾರೆ ಅಂತ ಹೇಳಿದ್ರು ಅಂತ ಹೇಳಿದ್ದಕ್ಕೆ ಆವಾಗಲೇ ನಮ್ಮ ಮಾವ ವಾಯ್ಸ್ ಏನಿಲ್ಲ ಅಂದರೂ ಅದು 3 o'clock ಆಗಿತ್ತು ಅನಿಸುತ್ತೆ, 3 to 4 ಆಗಿರುತ್ತೆ ಅನಿಸುತ್ತೆ ಅಂದ್ಕೊಳ್ಳಿ. ಆಯ್ತಮ್ಮ ಅಂತಂದರು. ನಾನು ಆವಾಗ ಮತ್ತೆ ನಾನು ಕಾಲ್ ಮಾಡಬೇಕಿತ್ತು, ಬಟ್ ಅದು ಯಾಕೋ ಗೊತ್ತಿಲ್ಲ, ನನಗೆ ಕಾಲೇ ಮಾಡಿಲ್ಲ. ಬಟ್ ನನಗೆ ಅನಿಸ್ತು ಅಪ್ಪ ಸ್ಲೋ ಆಗಿ, ಯಾಕಂದರೆ ಅಪ್ಪ ಯಾವತ್ತೂ ಆ ಥರ ಮಾತಾಡಲಿಲ್ಲ ಅಷ್ಟು ಸ್ಲೋ ಆಗಿ. ಆಯ್ತಮ್ಮ ಅಂತಂದಾಗ ನಾನು ಸರಿ ಆಯ್ತಪ್ಪ ಅಂತ ಹೇಳ್ಬಿಟ್ಟು ಕೇಳೋಣ ಅಂತ ಅಂದ್ಕೊಂಡೆ. ಅವತ್ತು ಬಾಯಿ ಕೂಡ ಬಂದಿಲ್ಲ ಕೇಳೋದಕ್ಕೆ, ಯಾವಾಗೂ ಕೇಳೋಳು, ಮೊನ್ನೆ ಕೇಳಿಲ್ಲ ನಾನು ಏನಾಯ್ತಪ್ಪ ಅಂತ. ಸರಿ ಅಂದ್ಬಿಟ್ಟು ಸುಮ್ಮನೆ ಆಗೋದ್ರಿ. ಆಮೇಲೆ ಈವ್ನಿಂಗ್ ಏನಿದೆ ಪೂಜೆ, ಲಕ್ಷ್ಮೀ ಕುಣಿಸಿರೋದ್ರಿಂದ ಪೂಜೆ ಮಾಡಿ ಪ್ರಸಾದ ಅಪ್ಪ ಕೊಡೋಣ ಅಂತ ಹೇಳ್ಬಿಟ್ಟು ಅವ್ರ ಮನೆ ಹತ್ರ ಹೋಗೋಣ ಅಂತೇಳಿ ಹೋದ್ರಿ. ಬಟ್ ಆ ದಿನ ಪ್ರಸಾದ ಕೂಡ ಎತ್ಕೊಂಡು ಹೋಗ್ತೀರಾ, ಹಂಗೆ ಹೋಗ್ಬಿಟ್ಟಿದ್ದೀನಿ. ಬಟ್ ಅವತ್ತು ಹೋಗಿ ನೋಡ್ತೀರಿ ಫುಲ್ಲು ವಾಮಿಟಿಂಗ್ ಆಗಿ, ಫುಲ್ಲು ಲೂಸ್ ಮೋಷನ್ ಆಗಿ ಸುಸ್ತಾಗೋಗ್ಬಿಟ್ಟಿದ್ದಾರೆ. ಯಾವಾಗಂದರೆ ನಾನು ಆಫ್ಟರ್ನೂನ್ ಕಾಲ್ ಮಾಡಿದ್ನಲ್ಲ ಹಾಗಾಗಿರೋದು. ನಾವು ಹೋಗಿದ್ದು 8 ಗಂಟೆಯಲ್ಲಿ. ಒಂದು ಕಾಲ್ ಅಂದರೆ ಕಾಲ್ ಮಾಡಿಸಿದ್ದಾರೆ, ನಮ್ಮ ಅತ್ತೆಯವ್ರು ಕಾಲ್ ಮಾಡಿದ್ದಾರೆ ಲೋಕಿಯವ್ರಿಗೆ. ಅವರು ಡ್ಯಾಡಿಗೆ ಈ ಥರ ಲೂಸ್ ಮೋಷನ್ ಅಂತ ಹೇಳಿದ್ದಾರೆ. ಅಂದರೆ ಒಂದ್ಸಲಿ ಹೇಳಿದ್ರು, ಹೌದಾ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೀರಿ. ಅವರು ಅಲ್ಲಿ ಅಂದರೆ ಅವರು ಜಿಮ್ಮಲ್ಲಿ ಇದಾಗ್ಬಿಟ್ಟು ಬ್ಯುಸಿ ಆಗಿದ್ರು. ಮತ್ತೆ ಕಾಲ್ ಮಾಡಿದರೆ ಚೆನ್ನಾಗಿರೋದು, ಬಟ್ ಮಾಡೋಕ್ಕೋದ್ರೆ ಬೇಡ, ಭಯ ಪಡ್ತಾರೆ ಅಂತ ಹೇಳಿದ್ದಾರೆ, ಗಾಬರಿ ಪಡ್ತಾರೆ ಅಂದ್ಬಿಟ್ಟು ನಮ್ಗೆ ಯಾವುದೇ ಥರ ಕಾಲ್ಸ್ ಬಂದಿಲ್ಲ. ಮತ್ತು ಅವರು ಮಾಡಲಿಲ್ಲ. ಸೊ ಅವರು ಪಿ ಟಿ ಏನೋ ತೊಗೊತಿದ್ರಂತೆ, ಇದರಲ್ಲಿ ಮಾಡಲಿಲ್ಲ. ಹೋಗಿ ನೋಡ್ತೀರಿ ಫುಲ್ ಹಿಂಗಾಗುತ್ತೆ. ನಾನು ಆವಾಗಲೇ ನನಗೆ ಅವ್ರಿಗೆ ಯಾವಾಗ ವಾಮಿಟಿಂಗ್ ಲೂಸ್ ಮೋಷನ್ ಅಂದ್ರೆ ನಾನು ಆವಾಗಲೇ ಅಂದೆ, ನೀವು ಔಟ್ಸೈಡ್ ತಿಂದಿರೋದಕ್ಕೆ ಅಪ್ಪ ಇಷ್ಟೆಲ್ಲ ಆಗಿರೋದು ಅಂತ. ಏನು ತಿಂದ್ರಿ ಅಂದರೆ ಮೊಸರನ್ನ ಅಂತಂದರು. ಮೊಸರನ್ನಾಗಿ ಹಿಂಗೆಲ್ಲ ಆಗುತ್ತಾ ಅಂದ್ಬಿಟ್ಟು ಸರಿ ಆಯಿತು ಅಂತ ಹೇಳ್ಬಿಟ್ಟು ಇನ್ನೇನು ಮಾಡೋದು ಅಂತ ಹೇಳಿ ಹಾಸ್ಪಿಟಲ್ಗೆ ಹೋಗೋಣ ಅಂದರೆ, ಅವತ್ತು ನಾವು ಹಬ್ಬ ಅದು ಇದೊಂದು ಮಾಡಿ ನನಗೆ ಮೈಂಡಲ್ಲಿ ಇದು ಕೂಡ ಇರಲಿಲ್ಲ ಅವತ್ತು ಜಸ್ಟಿಸ್ ನಡೀತಿತ್ತು ಅಂತ. ಸೊ ಅವ್ರು ಡಾಕ್ಟ್ರ್ ಎಲ್ಲ ಹಾಸ್ಪಿಟಲ್ಲು, ಎಲ್ಲ ಚಿಕ್ಕ ಚಿಕ್ಕ ಹಾಸ್ಪಿಟಲ್ಗೆ ಪ್ರತಿಯೊಂದು ಕ್ಲೋಸ್ ಮಾಡಿಬಿಟ್ಟಿದ್ರು. ಒಂದೇ ಒಂದು ಹಾಸ್ಪಿಟಲ್ ಓಪನ್ ಇದ್ದಿದ್ದು, ನಾವು ಯಾವ್ದು ಜಾಯಿನ್ ಮಾಡಿದಿರೋ ಅದೇ ಹಾಸ್ಪಿಟಲ್. ಸರಿ ನಾವು ಅಂದ್ಕೊಂಡ್ರೆ ಒಂದು ಮೆಡಿಸನ್ ಕೊಟ್ಟು ಮುಗಿದ್ರೆ ಹೋಗುತ್ತೆ ಅನ್ನೋ ಥರ ಇದ್ರಿ. ಅಲ್ಲಿ ಹೋದರೆ ಫುಲ್ಲು ಬಿ ಪಿ ಲೋ ಆಗಿತ್ತು. ಅಂದರೆ ನಮ್ಮ ಹತ್ರ ಚೆನ್ನಾಗೇ ಮಾತಾಡ್ತಿದ್ರು. ಆಟೋದಲ್ಲಿ ಹೋಗ್ತಿದ್ರಿ, ಹಿಂಗೋಗು ಹಂಗೋಗು, ಅದು ಆಟೋದಲ್ಲಿ ಅಂದರೆ ನಾವು ಅವತ್ತು ಗಾಡಿಯಲ್ಲಿ ಹೋಗಿದ್ದು. ಸೊ ಅಪ್ಪ ಆಟೋ ತೊಗೊಂಡು ಲೋಕಿಯವ್ರು ಓಡಿಸ್ಕೊಂಡು ಹೋಗಿದ್ದು, ನಾನು ನನ್ನ ಮೈದ್ನವರು ಮತ್ತು ಬ್ಲೂಬಿ ಅಪ್ಪ ಇಷ್ಟು 3 ಜನ ಹೋಗಿದ್ದು. ಸೊ ಚೆನ್ನಾಗೇ ಮಾತಾಡ್ಕೊಂಡಿದ್ರು. ಅಲ್ಲಿ ಹೋದ್ರೆ ಬ್ಲೂಬಿ ಜೊತೆ ಚೆನ್ನಾಗಿ ಮಾತಾಡಿದ್ರು, ಚೆನ್ನಾಗೇ ಇದ್ದರು. ಸೊ ಅವರು ಬಿ ಪಿ ಲೋ, ತುಂಬ ಲೋ ಆಗಿದೆ, ICU ಅಬ್ಸರ್ವೇಷನಲ್ಲಿ ಇಡಬೇಕು ಅಂತ ಹೇಳಿದ್ರಂತೆ. ಓಕೆ ಆಯಿತು ಅಂದರೆ, ಯಾಕೆಂದರೆ ಬೆಳಗ್ಗೆ ಅಷ್ಟೊಂದು ಸರೋಗ್ತಾರೆ ಅನ್ನೋದೊಂದು ಇದರಲ್ಲಿತ್ತು. ಮತ್ತು ಮಾರ್ನಿಂಗ್ ಹೋಗಿ ನೋಡ್ತೀರಿ ಇನ್ನೂ ಬಿ ಪಿ ಲೋ ಆಗೇ ಇದೆ ಅಂತಂದರು. ಸೊ ನಾವು ಹೋಗಿ 11 ಗಂಟೆ ಅಂದರೆ ICU ಅಲ್ಲಿ ನಮಗೆ ನೋಡೋದಕ್ಕೆ ಬಿಡ್ತಿದ್ರು. 11 ಇಂದ 12, ಈವ್ನಿಂಗು 5 to 6 ಬಿಡ್ತಿದ್ರು. ಸೊ 11 ಗಂಟೆಗೆ ಹೋಗಿ ನೋಡಿ ಮಾತಾಡಿ, ನಾನು ಅವತ್ತು ಹೋಗಿ ಅಪ್ಪಕ್ಕೆ ಹೇಳ್ಬಾರ್ದು ಅಂತ ಅಂದ್ಕೊಂಡೆ. 10 ನಿಮಿಷ ನಡ್ಕೊಂಬರ್ತಿದ್ದೆ, ಹಿಂಗಿರೋದಪ್ಪ ನಾನು ಅಂಥ ಸಿಚುವೇಷನಲ್ಲಿ ಹೇಳ್ಬಾರ್ದು ಅಂದೆ, ಬಟ್ ಹೇಳ್ಬಿಟ್ಟೆ. ಆಮೇಲೆ ಅಯ್ಯೋ ನನಗೇನೂ ಆಗಿಲ್ಲ ಬಿಡಮ್ಮ, ಅಯ್ಯೋ ಸುಮ್ಮನೆ ತಂದಿಕ್ಕೋರೆ ಇಲ್ಲಿ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿ ಇದು ಮಾಡಿದ್ರು. ಸರಿ ಬಿಡಿಯಪ್ಪ ಅಂತೇಳ್ಬಿಟ್ಟು ಅವತ್ತು ಚೆನ್ನಾಗೇ ಮಾತಾಡ್ಸಿದ್ರು, ನಮ್ಗೆ ಎಲ್ಲರೂ ಚೆನ್ನಾಗೇ ಮಾತಾಡ್ಸಿದ್ರು. ಈವ್ನಿಂಗ್ ಹೋದಾಗ ಏನಾಯಿತು ಅಂದರೆ, ಆಫ್ಟರ್ನೂನ್ ಈವ್ನಿಂಗ್ ಹೋದಾಗ ನಂಗೆ ಊಟ ಬೇಕು ಅಂತ ಕೇಳಿದ್ರು. ನೆನ್ನೆ ತಿಂದಿರೋದಮ್ಮ ಮಧ್ಯಾಹ್ನ, ನನಗೆ ಊಟ ಬೇಕು ಅಂದರೆ ಫಸ್ಟು ಲೋಕಿಯವ್ರು ಹೋಗಿದ್ದಾರೆ ಎಲ್ಲಿಗೆ, ICU ಅಲ್ಲಿ ನೋಡೋದಕ್ಕೆ. ಚೈತ್ರನ ಕಳಿಸು ಅಂತ ಹೇಳಿದಾರಂತೆ. ನಾನು ಹೋದೆ. ನನಗೆ ಖುಷಿ ಆಯಿತು, ನನ್ನನ್ನು ನೆನೆಸ್ಕೊತಿದ್ದಾರಲ್ಲ ಅನ್ನೋದು ಒಂದು ಖುಷಿ ಆಯಿತು. ಸೊ ಹೋಗಿದ್ದಕ್ಕೆ ನನಗೆ ಊಟ ಬೇಕಮ್ಮ, ನಂಗೆ ಹೊಟ್ಟೆ ಹಸಿತಿದೆ ಅಂತ. ಲಿಟರಲಿ ಅವಾಗ ಎಷ್ಟು ಬೇಜಾರಾಯಿತು ಅಂದರೆ, ಅಪ್ಪಗೋಸ್ಕರ ಅಂತಲೇ ಅಪ್ಪ ಬರ್ತಾರೆ ಟಿಫನ್ ಮಾಡಬೇಕು, ಅಪ್ಪ ಬರ್ತಾರೆ ಲಂಚ್ ಮಾಡಬೇಕು. ಅಲ್ಲಿ ಅವಾಗ ಎಷ್ಟು ಬೇಜಾರಾಯಿತು ಅಂದರೆ, ಅಪ್ಪಗೋಸ್ಕರ ಅಂತಲೇ ಅಪ್ಪ ಬರ್ತಾರೆ ಟಿಫನ್ ಮಾಡಬೇಕು, ಅಪ್ಪ ಬರ್ತಾರೆ ಲಂಚ್ ಮಾಡಬೇಕು.
ಅಪ್ಪ ಬರ್ತಾರೆ ಮುದ್ದೆ ಮಾಡಬೇಕು, ಅಪ್ಪ ಬರ್ತಾರೆ ಸಾರು ಆ ಥರ ಆ ಥರ ಇದ್ದವಳು. ಇವತ್ತು ಅಪ್ಪ ಕೇಳೋಕ್ಕೆ ಮುಂಚೆನೇ ಅಡುಗೆ ಮಾಡ್ತಿದ್ದವಳು. ಇವತ್ತು ಅಪ್ಪ ಬಾಯ್ಬಿಟ್ಟು ಕೇಳಿಬಿಟ್ರಲ್ಲ, ನಂಗೆ ತುಂಬ ಬೇಜಾರಾಯಿತು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನನಗೆ ಗಂಜಿ ಎಲ್ಲ ಮಾಡೋಕ್ಕೆ ಬರುತ್ತೆ. ಸೊ ಈ ಥರ ರವೆ ಗಂಜಿ ಎಲ್ಲ ಮಾಡೋಕ್ಕೆ ಬರೋಲ್ಲ. ಸೊ ಲೋಕಿ ಅವ್ರ ಅಕ್ಕಗೆ ಹೇಳ್ಬಿಟ್ಟು ಮಾಡ್ಸೋಕ್ಕೆ ಹೇಳ್ಬಿಟ್ಟು ನಾವು ಬಂದ್ಬಿಟ್ರಿ ಹಾಸ್ಪಿಟ್ಲ್ ಹತ್ರ. ಅವ್ರು ಮಾಡ್ಕೊಂಡು ಬಂದರು. ಸೊ ಅವಾಗ ಅದೆಲ್ಲ ಸ್ವಲ್ಪ ತುಂಬ ಬಿಸಿ ಆರಿಸಿ ತೊಗೊಂಡೋಗಿ ತಿನ್ನಿಸಿದ್ರಿ. ಒಂದು 4 ಟೇಬಲ್ ಸ್ಪೂನ್ ತಿನ್ನಿಸಿ ಅವಾಗ ಸಾಕಪ್ಪ ವಾಮಿಟ್ ಬರ್ತಿದೆ ಅಂದರು. ಅವಾಗ ಅಲ್ಲಿರೋ ನರ್ಸ್ ಇಟ್ಕೊಂಡು ಜಾಸ್ತಿ ತಿನ್ನಿಸ್ಬಾರ್ದು, ಯಾಕೆ ತಿನ್ನಿಸ್ರಿ ನಾವೇ ತಿನ್ನಿಸಿದ್ರಲ್ಲ ಅಂತ ಏನೋ ಇದು ಮಾಡಿದ್ರು. ಇಲ್ಲ ಸರ್ ಇಷ್ಟೇ ತಿನ್ನಿಸಿದ್ದು. ನಮಗೇನು ಗೊತ್ತು, ನಾನು ಯಾವತ್ತೂ ಲೈಫಲ್ಲಿ ಆ ಥರ ICU ಹಾಸ್ಪಿಟಲ್ ಅಂತ ಓಡಾಡೇ ಇಲ್ಲ. ಈವನ್ ನಮ್ಮ ತಾತ ಅವ್ರು ಕೂಡ ಸುಮ್ಮನೆ ಹೋಗಿ ನೋಡ್ಕೊಂಬರ್ತಿದ್ದೆ ಹೊರತು ಈ ಥರ ಹಗ್ಲು ರಾತ್ರಿ ಹೋಗಿ ನಾನು ಯಾವತ್ತೂ ನಾನು ಕೇರ್ ಮಾಡ್ದೋಳಲ್ಲ. ಆಮೇಲೆ ತಿನ್ನಿಸಿದ್ದೆ, ಅದೇ ಲಾಸ್ಟು, ಅದೇ ನಮ್ಮ ಮಾವ ಜೊತೆ ಲಾಸ್ಟು ಚೆನ್ನಾಗಿ ಮಾತಾಡಿದ್ದು ತಿನ್ನಿಸಿದ್ದು. ಅವತ್ತು ಹೋಗಿ ಬೆನ್ನೆಲ್ಲ ಒತ್ತಿ ಮಾತಾಡಿಸಿ ನನ್ನ ಜೊತೆ ಮಾತಾಡಿದ್ರು, ಚೆನ್ನಾಗಿ ಮಾತಾಡಿದ್ರು. ಸೊ ಬ್ಲೂವಿಂಗ್ ಬಿಟ್ಟಿದ್ದೀನಿ, ಊರಲ್ಲಿ ಬಿಟ್ಟಿದ್ದೀನಿ ಅಂತೆಲ್ಲ ಹೇಳಿ, ನಾಳೆ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ತೀರಿ ಎಲ್ಲ ಚೆನ್ನಾಗಿ ಮಾತಾಡಿದ್ರಿ. ಅದೇ ದಿನ ಭಾನುವಾರ ರಾತ್ರಿ ಡಾಕ್ಟರ್ನ ನೋಡೋಣ ಅಂತ ಬಂದ್ರಿ. ಯಾಕಂದರೆ ನಮಗೆ ಡಾಕ್ಟರ್ ಸಿಗ್ತಿರ್ಲಿಲ್ಲ. ಅವ್ರ ಹತ್ರ ಮಾತಾಡೋಣ ಅಂತ ಬಂದು ನೋಡಿದ್ರೆ ಅವರು ತುಂಬ ಕ್ರಿಟಿಕಲ್ ಇದೆ ಅಂತಂದರು. ಮೇನ್ ಅವರು ಬ್ರೀತ್ ಮಾಡಬೇಕು, ಅವರು ಬ್ರೀತಿಂಗ್ ಮಾಡ್ತಿಲ್ಲ ಅಂತ ಹೇಳಿದ್ರು. ಸೊ ನಾವು ಆಯಿತು ಸರ್ ನಾವು ಮಾತಾಡ್ತೀವಿ ಸ್ವಲ್ಪ ಹೇಳಿ ಅವ್ರಿಗೆ ತುಂಬ ಒದ್ಲಾಡ್ತಿದ್ರು. ಸೊ ಬ್ರೀತ್ ಮಾಡ್ತಿಲ್ಲ ಅಂತ ಹೇಳಿದ್ರು. ಓಕೆ ಅಂತ ಹೇಳ್ಬಿಟ್ಟು ನಾವು ಅಪ್ಪ ಹತ್ರ ಹೋಗಿ, ಅಪ್ಪ ಬ್ರೀತ್ ಮಾಡಿ ನಾಳೆ ಡಿಸ್ಚಾರ್ಜ್ ಮಾಡ್ಬೇಕು ತಾನೆ ನೀವು ಮಕ್ಕಳನ್ನ. ಆ್ಯಕ್ಚುಲಿ ನಮ್ಮ ಮಾವರು ಡೈಲಿ 2 ಸ್ಕೂಲ್ಸ್ನ ಬಾಡಿಗೆ ಮಾಡ್ತಿದ್ರು. ಸೊ ಬೆಳಗ್ಗೆ 2 ಸ್ಕೂಲು, ಟೋಟಲ್ ಏನಿಲ್ಲ ಅಂದರೂ 4 ಸಲ ಬಾಡಿಗೆ ಹೊಡಿತಿದ್ರು. ಸ್ಕೂಲ್ ಬಿಡೋದು, ಸ್ಕೂಲ್ ಕರ್ಕೊಂಡು ಹೋಗೋದು. ನಾಳೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಲ್ವ ನೀವು, ಮಕ್ಕಳು ನಿಮಗೋಸ್ಕರ ವೆಯ್ಟ್ ಮಾಡ್ತಿರ್ತಾರಲ್ವ, ಬ್ಲೂಬಿ ನಿಮಗೋಸ್ಕರ ವೆಯ್ಟ್ ಮಾಡ್ತಿರ್ತಾರಲ್ಲ, ಬ್ಲೂಬಿ ನಿಂಗೆ ಚಾಕ್ಲೇಟ್ ಕೊಡಲ್ವಾ. ಸೊ ಈ ಥರ ಎಲ್ಲ ಹೇಳಿದ್ದಕ್ಕೆ ಆಮೇಲೆ ಇಬ್ಬರು ಲೋಕಿಯವ್ರು ಆ ಕಡೆ ಇದ್ದಾರೆ, ನಮ್ಮ ಮಾವ ತಲೆ ಈ ಕಡೆ ಇದೆ ಅಂದರೆ ಲೋಕಿಯವ್ರು ಆ ಕಡೆ ಇದ್ದಾರೆ, ನಾ ಈ ಕಡೆ ಇದ್ದೀರಿ. ಇಬ್ಬರೂ ಪ್ರಾಮಿಸ್ ಮಾಡಿ ಲೋಕಿಯವರು ಫೋರ್ಹೆಡ್ ಕಿಸ್ ಕೊಟ್ಟು ನಾನು ಈ ಕಡೆ ಇದ್ದು ಇಬ್ಬರು ಮಾತು ಕೊಟ್ರಿ, ನಾಳೆ ನಿಮ್ಮನ್ನ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ತೀನಿ ಮಾತಲ್ಲ. ನಮಗನ್ಸಿತ್ತು ಅವರು ಏನೂ ಆಗಲ್ಲ, ಚೆನ್ನಾಗಿ ವಾಪಸ್ ಬಂದೇ ಬರ್ತಾರಂತ. ಅಂದರೆ ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ, ಭಾನುವಾರ ಮನೆ ದೇವಸ್ಥಾನಕ್ಕೆ ಹೋಗಬೇಕು, ಶುಕ್ರವಾರ ಅಷ್ಟೊಳಗೆ ನಮ್ಮ ಮಾವ ನಮ್ಮ ಮನೆಗಿರ್ತಾರೆ. ನಮ್ಮ ಮಾವ ಆ್ಯಕ್ಚುಲಿ ಇಷ್ಟು ದಿನ ಅಲ್ಲಿದ್ದಲ್ಲ, ಹಾಸ್ಪಿಟ್ಲ್ ಮುಗ್ದಿದ ತಕ್ಷಣ ನಮ್ಮ ಮನೇಲಿ ಇರಬೇಕು, ನನ್ನ ಜೊತೆನೇ ಇರಬೇಕು ಅಂತೆಲ್ಲ ಹೇಳಿ ರೂಮೆಲ್ಲ ನೀಟಾಗಿ ಕ್ಲೀನ್ ಮಾಡಿ, ಬೆಡ್ಶೀಟೆಲ್ಲ ಒಗ್ದು ನೀಟಾಗಿ ಹಾಕಿ ಫುಲ್ಲು ಡಸ್ಟಿಂಗ್ ಎಲ್ಲ ಮಾಡಿ, ಅಂದರೆ ಹಬ್ಬಕ್ಕೆ ಮಾಡಿದ್ದೆ ಸ್ಟಿಲ್ ಇನ್ನೊಂದ್ಸಲಿ ಮಾಡಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಟು ಬಂದೆ. ಬಿಕಾಸ್ ಹಾಸ್ಪಿಟ್ಲ್ ಅಂತ ಓಡಾಡ್ತೀನಿ, ಮತ್ತು ಡಿಸ್ಚಾರ್ಜ್ ಮಾಡೋ ಟೈಮಲ್ಲಿ ಜಾಸ್ತಿ ಆ ಥರದಲ್ಲಿ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನೀಟಾಗೆಲ್ಲ ರೆಡಿ ಮಾಡಿದೆ. ಅಂದರೆ ಅಷ್ಟು ಹೋಪ್ಸ್ ಇತ್ತು ನಮ್ಮ ಮಾವನ ಮತ್ತೆ ನಮ್ಮ ಮನೆಗೆ ಬಂದೇ ಬರ್ತಾರೆ ಅಂತ. ಸೊ ನೋಡಿದ್ರೆ ಅವು ಹೋಗಿ ಪ್ರಾಮಿಸ್ ಮಾಡಿ ಬಂದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋಗಿ ನೋಡ್ತೀವಿ, ಕಣ್ಣು ಮುಚ್ಚಿದ್ದಾರೆ. ಅವರು ಹೇಳಿದರು ಈ ಥರ ತುಂಬ ಒದ್ಲಾಡಿದ್ರೆ ನಾವು ಸ್ಲೀಪಿಂಗ್ ಟ್ಯಾಬ್ಲೆಟ್ ಕೊಡ್ತೀರಿ ಅಂತ. ಆಯಿತು ಅಂತ ಹೇಳ್ಬಿಟ್ಟು ಹೋದ್ರಿ. ಮಾತಾಡಿದ್ದಕ್ಕೆ ಇವರು ಲೋಕಿಯವರು ಬ್ಲೂಬಿ ಬಗ್ಗೆ ಮಾತಾಡಿದಾರಂತೆ. ಸೊ ನಾನು ಬ್ಲೂಬಿ ಬಗ್ಗೆ ಮಾತಾಡಿದೆ. ಅಪ್ಪ ಬ್ಲೂಬಿ ಬಂದಿದ್ದಾಳೆ ನೋಡಿ ಎದ್ದೋಳಿ ಅಂತಂದರೆ ಕಣ್ಣು ಮುಚ್ಚಿದವರು ಹಿಂಗೆ ಅಂದ್ಬಿಟ್ಟು ಕೈಯೆಲ್ಲ ಹಿಂಗೆ ಶೇಕ್ ಮಾಡೋ ಥರ ಮಾಡಿದ್ರು. ನಾನು ಲೋಕಿಯವ್ರಿಗೆ ಹೋಗಿ ಹೇಳಿದೆ, ಬೇಬಿ ಈ ಥರ ಹಿಂಗೆ ಹೇಳಿದ್ದಾರೆ ಅಂದಿದ್ದಕ್ಕೆ ನಾನು ಹೇಳಿದೆ ಅಂತ ಹೇಳಿದ್ರು. ಮತ್ತು ಆ ದಿನ ನಾವು ಹಿಂಗಿದ್ರೆ ತುಂಬ ರಿಸ್ಕ್ ಆಗುತ್ತೆ, ಅಟ್ಲೀಸ್ಟ್ ಬೇರೆ ಹಾಸ್ಪಿಟ್ಲಿಗೆ ಟ್ರೈ ಮಾಡೋಣ ಅಂತ ನಾವು ಅಂದ್ಕೊಂಡ್ರೆ, ರಾಜರಾಜೇಶ್ವರಿ ನಗರದಲ್ಲಿ ಅಂದರೆ ಇರೋ ಹಾಸ್ಪಿಟಲ್ ಎಲ್ಲ ಡಾಕ್ಟರ್ಸು ಅಂದರೆ ಡೈರೆಕ್ಟರ್ಸಿಂದ ಹಿಡಿದು ಪ್ರತಿಯೊಬ್ಬರ ಹತ್ರನೂ ನಾವು ಮಾತಾಡಿದ್ದಕ್ಕೆ ಅವ್ರು ಡಾಕ್ಟರ್ಸ್ ಮಾತಾಡಿದ್ದಕ್ಕೆ ತುಂಬ ಕ್ರಿಟಿಕಲ್ ಇದೆ, ದಯವಿಟ್ಟು ಚೇಂಜ್ ಮಾಡಬೇಡಿ, ನಾವು ವೈದ್ಯರಾಗಿ ನಾವು ಅವ್ರನ್ನ ಉಳಿಸ್ಬೇಕೇ ಹೊರತು ಸೊ ಬೇಡ ಅಂತ ಎಲ್ಲ ಹೇಳಿ ಆಗಿದ್ದಾಗಲಿ ಅಂತ ಹೇಳ್ಬಿಟ್ಟು ಇಲ್ಲೇ ಟ್ರೀಟ್ಮೆಂಟ್ ಕೊಡ್ಸೋಣ ಅಂತೇಳಿ ಮತ್ತೆ ಹೇಳ್ಕೊಟ್ಟಿದ್ದಕ್ಕೆ ಏನಾಯಿತು ಅಂದರೆ ಯಾಕೆ ನಾವು ಚೇಂಜ್ ಮಾಡಿಸಿ ಅಂತಂದರೆ ಅವ್ರಿಗೆ ಮೇನ್ ರೀಸನ್ ಇದು ಬರೀ ಲೋ ಬಿ ಪಿಯಿಂದ ಆಗಿಲ್ಲ, ಅವ್ರಿಗೆ ಲಂಗ್ ಇನ್ಫೆಕ್ಷನ್ ಇದೆಯಲ್ವಾ, ಆ ಒಂದು ಲಂಗ್ ಇನ್ಫೆಕ್ಷನ್ ಆಗಿ ಅವ್ರಿಗೆ ಯಾವುದೇ ಥರ ಕುಡಿಯೋ ಹ್ಯಾಬಿಟ್ಸ್ ಡ್ರಿಂಕ್ಸ್ ಮತ್ತು ಸ್ಮೋಕ್ ಏನೂ ಇರಲಿಲ್ಲ. ಯಾವುದೋ ಒಂದು ಚೈನಿ ಅನ್ನೋದನ್ನು ಹಾಕ್ತಿದ್ರು, ಅದು ಟಾಪಿಕ್ ಕೂಡ. ಸೊ ಆ ಲಂಗ್ ಇನ್ಫೆಕ್ಷನ್ ಆಗಿ ಲಂಗ್ ಇನ್ಫೆಕ್ಷನಿಂದ ಮೈಲ್ಡಾಗಿ ಏನಿಲ್ಲ ಅಂದರೂ 2 to 3 ಟೈಮ್ಸ್ ಮೈಲ್ಡಾಗಿ ಹಾರ್ಟ್ ಅಟ್ಯಾಕ್ ಆಗಿದೆ. ಆ್ಯಂಡ್ ಆ ಹಾರ್ಟ್ ಕೂಡ 30% ಅಷ್ಟೇ ವರ್ಕ್ ಮಾಡ್ತಿದ್ದು ಅಂತ ನಮಗೆ ಹೇಳಿರೋದು. ಸೊ ಆ ಒಂದು ಇನ್ಫೆಕ್ಷನ್ 2 ಆಗಿರೋದ್ರಿಂದ
ಸೊ ತುಂಬ ಕ್ರಿಟಿಕಲ್ ಇದೆ ಅಂತ ಹೇಳಿ ಅವ್ರ ಹತ್ರ ಎಲ್ಲ ಮಾತಾಡಿದ್ದಕ್ಕೆ ಅವರು ಬೇಡ, ಡಾಕ್ಟರ್ಸು ಬೇಡ, ಸೊ ಅಲ್ಲೇ ಟ್ರೀಟ್ಮೆಂಟ್ ಕೊಡಿಸಿ ಅಂತಂದರು. ಲಾಸ್ಟಿಗೆ ಕಿಡ್ನಿ ಡಯಾಲಿಸಿಸ್ ಮಾಡಿಸ್ಬೇಕು ಅಂತ ಹೇಳಿದ್ರು. ಸೊ ನಾವು ಎಲ್ಲ ಥರ ಎಷ್ಟೇ ನಾವು ಅವ್ರು ಏನೇ ಹೇಳಿದ್ರು ಮಾಡಿದ್ರು ನಾವು ರಿಸ್ಕ್ ತೊಗೊಂಡು ಧೈರ್ಯ ಮಾಡ್ಕೊಂಡು ನಾನು ಲೋಕಿ ಇಬ್ಬರೂ ಧೈರ್ಯ ಮಾಡ್ಕೊಂಡು ಸರಿ 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 ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ಒಪ್ಪಿಗೆ ಕೊಟ್ರಿ. ಸೊ ಟ್ಯೂಸ್ಡೇ ನೈಟ್ ಸೊ ಕಿಡ್ನಿ ಡಯಾಲಿಸಿಸ್ ಮಾಡಿದ್ರು. ಅದು ಮಾಡಿದ್ರೆ ಮೇ ಬಿ ಸರಿ ಹೋಗ್ತಾರೆ ಅನ್ನೋ ಖುಷಿಯಲ್ಲಿ ನಾವು ಇದ್ರಿ. ಬಿಕಾಸ್ ಅದು ಮಾಡಿದ್ಮೇಲೆ ನಾವು ಬೇರೆ ಅಂದರೆ ಅಲ್ಲಿ ಲಂಗಿಗೆ ಏನೇನು ಟ್ರೀಟ್ಮೆಂಟ್ ಕೊಡಬೇಕಿತ್ತು ಆ ಟ್ರೀಟ್ಮೆಂಟ್ ನಡೀತಿತ್ತು. ಸೊ ಎಲ್ಲ ಆಗ್ತಿತ್ತು. ಕಿಡ್ನಿ ಡಯಾಲಿಸಿಸ್ ಮಾಡಿದ್ರೆ ಒಂದು ಮಟ್ಟಕ್ಕೆ ಆಗ್ತಾರೆ ಅನ್ನೋದು ಒಂದಿತ್ತು. ಸೊ ಕಿಡ್ನಿ ಡಯಾಲಿಸಿಸ್ ಮಾಡಿ ಅದು ಕೂಡ ಸಕ್ಸಸ್ ಆದರೂ ಬಾಡಿಯಲ್ಲಿ ಬ್ಲಡ್ ಇನ್ಫೆಕ್ಷನ್ ಆಗಿರೋದ್ರಿಂದ ಸೊ ಅದೆಲ್ಲ ಮಾಡಿದ್ರು. ಕಿಡ್ನಿ ಡಯಾಲಿಸಿಸ್ ಅಂದರೆ ಅವ್ರಿಗೇನು ಕಿಡ್ನಿ ಫೇಲ್ಯೂರ್ ಆಗಿರಲಿಲ್ಲ, ಜಸ್ಟ್ ಆ ಬಾಡಿಯಲ್ಲಿ ಏನು ಬ್ಲಡ್ ಇನ್ಫೆಕ್ಷನ್ ಆಗಿದೆ ಆ ಕೆಟ್ಟ ಬ್ಲಡ್ನ ಪ್ಯೂರಿಫೈರ್ ಮಾಡ್ತಿದ್ರು. ಸೊ ಈಗ ಕೆಟ್ಟು ವಾಟರ್ ಏನಿದೆ ಅದ್ರ ಹೇಗೆ ವಾಟರ್ ಪ್ಯೂರಿಫೈರ್ ಆಗಿ ಒಳ್ಳೆ ನೀರು ಬರುತ್ತೋ ಆ ಥರ ಒಳ್ಳೆ ಬ್ಲಡ್ನ ಇದು ಮಾಡೋಕ್ಕೆ ಮಾಡಿದ್ರು. ಸೊ ಅಲ್ಲಿ ಮಾಡಿದ್ದಕ್ಕೆ ಅದು ಕೂಡ ಚೆನ್ನಾಗೇ ವರ್ಕ್ ಆಯಿತು. ಬಟ್ ಅಂದರೆ ಸಕ್ಸಸ್ ಆಯಿತು. ಬಿಕಾಸ್ ಆ ಕಿಡ್ನಿ ಡಯಾಲಿಸಿಸ್ ಮಾಡಬೇಕಾದ್ರೂ ಏನು ಬೇಕಾದರೂ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದರು. ಸೊ ಅದು ಸಕ್ಸಸ್ ಆಯಿತು, ಅಪ್ಪ ಸಕ್ಸಸ್ ಆಯಿತು ಅಂತ ಅಂದ್ಕೊಂಡು ನಾವು ಸುಮ್ಮನೆ ಆದ್ವಿ. ಮಾರ್ನಿಂಗು ನಮ್ಗೆ ಯಾರು ನಮ್ಮ 5ನವ್ರಿಗೆ ಹೇಳಿದ್ರಂತೆ ನಾರ್ಮಲ್ ಆಗಿದೆ, BP ನಾರ್ಮಲ್ ಆಗಿ ಬಂದಿದೆ ಅಂತ. ನಾವು ಫುಲ್ ಖುಷಿಯಾಗಿ ಹೋಗಿ ಟಿಫನ್ ಎಲ್ಲ ತಿನ್ಕೊಂಡು ಬಂದು ಹಾಸ್ಪಿಟ್ಲ್ ಹತ್ರ ಹೋಗಿ ಡಾಕ್ಟ್ರು ಬಂದಿರಲಿಲ್ಲ. ಸೊ ಟ್ರೀಟ್ಮೆಂಟ್ ಇನ್ನೂ ಕನ್ಸಲ್ಟ್ ಮಾಡ್ತಿದ್ರು ಅಂತ ಹೇಳಿದ್ರು. ಅಷ್ಟರೊಳಗಡೆ ನಾವು ಟಿಫನ್ ತಿನ್ಕೊಂಬರೋಣ ಅಂತ ಹೋಗಿ ನೋಡ್ತೀವಿ. ಆಮೇಲೆ ದೊಡ್ಡ ಡಾಕ್ಟ್ರ್ ಹತ್ರ ಹೋಗಿ ಮಾತಾಡಿದ್ದಕ್ಕೆ ತುಂಬ ಕ್ರಿಟಿಕಲ್ ಇದೆ. ಸೊ ನಿಮ್ಗೆ ಯಾವ ಥರ ಅಂದರೆ ಯಾವ ಮೆಡಿಸನ್, ಇಂಥ ಮೆಡಿಸನ್ ಕೊಡ್ಬೋದಾ, ಇಂಥ ಮೆಡಿಸನ್ ಕೊಡ್ಬೋದಾ, ಹಂಗೆ ಮಾಡ್ಬೋದಾ, ಹಿಂಗೆ ಮಾಡ್ಬೋದಾ ಅಂತೆಲ್ಲ ಕೇಳಿದ್ರು ಕೂಡ ನಮ್ಮ ಹತ್ರ ಅಂಥ ಮೆಡಿಸನ್ ಇಲ್ಲ, ಬರೋ 5 ಡೋಸೇಜ್ ಮೆಡಿಸನ್ ಎಲ್ಲ ನಾವು ಕೊಟ್ಟಿದ್ದೀವಿ ಅಂತಂದರು. ಸೊ ಆಗೋ ಚಾನ್ಸ್ ಇತ್ತು. ಯಾವಾಗಂದರೆ BP ನಾರ್ಮಲ್ ಬಂದಿದ್ರೆ ಇಲ್ಲ ಒಂಚೂರು ಇದ್ದಿದ್ರೆ ಆಗ್ತಿತ್ತು. ಬಟ್ ಬಿಲೋ 30-40 ಇತ್ತು ನಮ್ಮ ಅವ್ರ BP. ಸೊ ಆಗಲಿಲ್ಲ. ಆ್ಯಂಡ್ 105 ಫೀವರ್ ಇತ್ತು. ಸೊ ಅವ್ರು ನಮ್ಗೆ ಹೇಳಿದ್ರು ಯಾವ ಟೈಮ್ ಬೇಕಾದ್ರೂ ಕಾರ್ಡಿಯೋ ಅರೆಸ್ಟ್ ಆಗೋ ಚಾನ್ಸಸ್ ಇದೆ ಅಂತ. ಬಟ್ ಸ್ಟಿಲ್ ನಾವು ಹೇಳ್ತಿಲ್ವಾ, ನಮ್ಮ ಮಾವ ಅವರು ಏನೋ ಕಾರ್ಡಿಯೋ ಅರೆಸ್ಟ್ ಆದಾಗ ಇದ್ರೂ ಕೂಡ ಅವಾಗೂ ನಾವು ಹೋಪ್ಸಿದ್ರಿ ನಮ್ಮ ಮಾವ ಉಳಿತಾರೆ ಅಂತ. ಸೊ ಅಲ್ಲಿ ಡಾಕ್ಟರ್ ಹತ್ರ ಎಲ್ಲ ಮಾತಾಡಿ ಅವ್ರು ಹೇಳಿದ್ರು ತುಂಬ ರಿಸ್ಕ್ ಇದೆ, ಆಗಲ್ಲ, ಕಷ್ಟ, ಅದು ಇದು ಅಂತೆಲ್ಲ ಹೇಳಿದ್ರು. ಮೈಟ್ ಬಿ ಅವರು ಇದಾಗ್ಬೋದು, ಇಲ್ಲ ಚೆನ್ನಾಗಾಗ್ಬೋದು ಅಂತಲೂ ಕೂಡ ಹೇಳಿದ್ರು. ಸರಿ ಅಲ್ಲೇ ಮಾತಾಡ್ಕೊಂಡು ಇವ್ರ ಹತ್ರ ಮಾತಾಡಿ ಕೆಳಗಡೆ ಹಾಸ್ಪಿಟ್ಲ್ ಹತ್ರ ನಾವಿಬ್ಬರು, ನಾನು ಲೋಕಿಯವರು, ನಮ್ಮ ಚೇತಣ್ಣ ಅವರೆಲ್ಲ ಮಾತಾಡ್ಕೊಂಡು ಒಂದಷ್ಟು ಜನ ಮಾತಾಡ್ಕೊಂಡಿದ್ರಿ. ಸರಿ ಆಯಿತು ಆಗಲಿ ಅಂತೇಳ್ಬಿಟ್ಟು 1 ನಿಮಿಷ ಊಟ ಮಾಡೋಣ ಅಂತ ಮನೆ ಹತ್ರ ಬಂದ್ರಿ. ಡಾಕ್ಟರ್ ಫೋನ್ 2 ಗಂಟೆಯಲ್ಲಿ ಫೋನ್ ಮಾಡಿಬಿಟ್ಟು ಬನ್ನಿ ಬೇಗ ಅಂತಂದರು. ನಮಗೆ ಖುಷಿ, ಯಾಕಂದರೆ ಅವರು 2 ಡೇಸಲ್ಲೇನು ಕಾರ್ಡಿಯೋ ಅರೆಸ್ಟ್ ಆಗುತ್ತೆ ಅಂತ ಹೇಳಿದರು. ಸೊ ಇವತ್ತು ನಾರ್ಮಲ್ ಬಂದರೆ ಚೆನ್ನಾಗಾಗ್ತಾರೆ ಅಂತ ಹೇಳಿದರು. ನಾವು ಫುಲ್ ಖುಷಿಯಾಗಿ ಹೋಗ್ಬಿಟ್ರಿ. ಅಂದರೆ ಎಚ್ಚರಿಕೆ ಆಗಿದೆ ಅಂದ್ಕೊಂಡು ನಾವು ಹೋಗ್ಬಿಟ್ರಿ. ಯಾಕಂದ್ರೆ ನಾವು ಡಾಕ್ಟ್ರ್ ಏನು ಹೇಳಿದ್ರು ಅಂತ ನಾವು ಕೇಳಿಲ್ಲ. ಹಾಸ್ಪಿಟ್ಲಿಗೆ ಬನ್ನಿ ಈ ಥರ ಹಿಂಗೆ ಅಂತೆಲ್ಲ ಹೇಳಿದ್ರಲ್ವ. ಸೊ ನಾವು ಫುಲ್ಲು ಖುಷಿಯಾಗಿ ಹೋಗಿ ನೋಡ್ತೀರಿ. ನನ್ನ ಲೈಫಲ್ಲಿ ನಾನು ಯಾವತ್ತೂ ಯಾರು ಏನೋ ಮೂವಿಯಲ್ಲಿ ನೋಡಿರ್ತೀನಿ, ನಾನು ಯಾವತ್ತೂ ನಾನು ಆ ಥರ ನೋಡಿಲ್ಲ. ICU ಡೋರ್ ಓಪನ್ ಮಾಡ್ತೀನಿ ನಾನೇ ಫಸ್ಟು. ಲೈಕ್ ನಾನು ಲೋಕಿಯವ್ರು ಇಬ್ಬರೇ ಅಲ್ಲಿ ಅವತ್ತಿದ್ದು. ಹೋಗಿ ನೋಡ್ತೀರಿ ICU ಡೋರ್ ಓಪನ್ ಮಾಡ್ತೀರಿ. ಸೊ ಆ ಕಡೆ ಇದ್ದಿದ್ದು ಬೆಟ್ಟು ನಮ್ಮ ಅವನ ಈ ಕಡೆಗೆ ಹಾಕಿದ್ದು. ಆ ಸ್ಕ್ರೀನ್ ಇದೆಯಲ್ವ, ಸ್ಕ್ರೀನ್ ಗ್ಯಾಪೆಲ್ಲ ಕಾಣಿಸ್ತು. ಆ ಒಂದು ಹಾರ್ಟ್ ಪ್ರೆಸ್ ಏನಿದೆ ಅದನ್ನು ಪ್ರೆಸ್ ಮಾಡ್ತಿದ್ರು. ಆವಾಗಲೇ ನನಗೂ ಗೊತ್ತಾಗಿದೆ ಇವ್ರು ಕಾರ್ಡಿಯೋ ಅರೆಸ್ಟ್ ಆಗಿದೆ ಅಂತ. ಅಪ್ಪ ಎದೋಳಿ ಬ್ಲೂಬಿ ಬಂದಿದ್ದಾಳೆ. ಎಷ್ಟು ಹೇಳಿದ್ರು ನಮ್ಮ ಮಾವ ಅವತ್ತು ರೆಸ್ಪಾನ್ಸ್ ಮಾಡಲಿಲ್ಲ. ಪ್ಲೀಸ್ ಅಪ್ಪ ಬ್ಲೂಬಿ ಬಂದಿದ್ದಾಳೆ ಎದೋಳಿ. ಸೊ ಅಷ್ಟೆಲ್ಲ ಹೇಳಿದ್ರಿ. ನಾವು ಮಾತು ಕೊಟ್ರಿ. ನಮ್ಗೆ ಒಂದು ಕಡೆ ಮಾತು ತುಂಬ ಗಿಲ್ಟಿ ಫೀಲ್ ಆಗ್ತಿತ್ತು. ಅಪ್ಪಗೆ ಮಾತು ಕೊಟ್ಟು ನಾವು ಉಳಿಸ್ಕೊಳಕ್ಕಾಗಿಲ್ಲ ಅನ್ನೋದೊಂದು. ನನ್ನನ್ನು ಅಷ್ಟು ನಾನು ನಮ್ಮ ಅವಾಗ ತುಂಬ ಪ್ರೆಷರ್ ಹಾಕ್ಬಿಟ್ಟು ಎದೋಳಿ ನಾನು ಬಂದಿದ್ದೀನಿ, ಎದೋಳಿ ಪ್ಲೀಸ್ ಅಪ್ಪ ಎದೋಳಿ. ಫುಲ್ ಅದನ್ನು ಡಾಕ್ಟರ್ಸ್ ಎಲ್ಲ ನನ್ನ ಆಚೆ ಕರ್ಕೊಂಡೋಗಿ ಕುಡಿಸ್ಬಿಟ್ರು. ಲೋಕಿಯವ್ರು ಮಾತಾಡ್ಬಂದ್ರು. ಲೋಕಿಯವ್ರು ಕೇಳಿದೆ ಏನಂತ, ರೆಡಿ ನೋಡ್ತಿದ್ದಾರೆ ಇನ್ನೂ ಅಂತಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನನ್ನ ತಂಗಿಗೆ ಕಾಲ್ ಮಾಡಿದೆ. ಅವರು ಇಲ್ಲ ಚೇತಾದ್ರೆ CPC ಸಮಥಿಂಗ್ ಅದು ಮಾಡ್ತಾರೆ. ಸೊ ಮಾಡಿದ್ರೆ ಅದು ಆಗುತ್ತೆ ಇರು ನೋಡೋಣ ಅಂತ ಅವಳು ತುಂಬ ಅಲ್ಲಿ ಅವರು ಅಷ್ಟೇ ಹೋಪ್ಸೇ ಕಳಿಸ್ಕೊಂಡು ಆಗುತ್ತೆ ಬಂದೇ ಬರ್ತಾರೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನೋಡಿದ್ರೆ ಲೋಕಿಯವ್ರು ಬಂದ್ಬಿಟ್ಟು ಲೋಕಿಯವ್ರನ್ನ ಹತ್ರ 5 ಮಿನಿಟ್ಸ್ ಏನೂ ಮಾತಾಡಲೇ ಇಲ್ಲ.
ಇರು 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 ಅಂತೆಲ್ಲ ಹೇಳ್ತಿದ್ರು. ಆಮೇಲೆ ಎಲ್ಲರ ಹತ್ರ ಫೋನ್ ಮಾಡಿ ಕೇಳಿದ್ದಕ್ಕೆ ಏನಾಯ್ತು ಹೇಳಿ ಅಂತ ಹೇಳಿದ್ರು. ಈ ಥರ ಅಂತ ಹೇಳಿದರು. ಆ ಕ್ಷಣದಲ್ಲಿ ನಾವು ಹೆಂಗೆ ಆ ಕ್ಷಣ ನಾವು ನಮ್ಮ ತಾತ ಅವ್ರು ತೀರ್ಕೊಂಡಾಗೂ ನನಗೆ ಇಷ್ಟು ಫೀಲ್ ಆಗಲಿಲ್ಲ. ಅಂದರೆ ಆಯಿತು, ಯಾಕಂದರೆ ನಮಗಿತ್ತು ನಮ್ಮ ತಾತ ಅನ್ನೋದಿತ್ತು, ಎಮೋಷ್ನಲ್ ಇತ್ತು, ಸೆಂಟಿಮೆಂಟ್. ಅಂದರೆ ಇಷ್ಟು ಕನೆಕ್ಷನ್, ಇಷ್ಟು ಬಾಂಡು ಅಪ್ಪ ಮಧ್ಯೆ ಇದ್ದಷ್ಟು ನನಗಿರಲಿಲ್ಲ. ಯಾಕೆಂದರೆ ನಮ್ಮಿಬ್ಬರು ತಾತಂದಿರು ಕೂಡ ನಾನು ತುಂಬ ಭಯ ಪಡ್ತಿದ್ದೆ. ಸೊ ಅವ್ರು ಬಂದರೆ ಸಾಕು ಹೋಗ್ಬಿಡ್ತಿದ್ದೆ, ಆ ಥರ ಇದರಿಂದ. ಬಟ್ ನಮ್ಮ ಅಮ್ಮವರಪ್ಪ ನೋಡಿ ನಂಗೆ ತುಂಬ ಭಯ ಆಗೋದು, ಜಾಸ್ತಿ ಏನು ಅಷ್ಟು ಮಾತಾಡ್ಸ್ತಿರ್ಲಿಲ್ಲ. ಬಟ್ ನಮ್ಮ ಡ್ಯಾಡಿಯವರಪ್ಪ ಮನೆಯಲ್ಲೇ ಇರೋದ್ರಿಂದ, ನಮ್ಮ ಚಿಕ್ಕ ವಯಸ್ಸಿಂದ ಇದು ಮಾಡಿರೋದ್ರಿಂದ, ಮತ್ತು ನಮ್ಮ ಮನೆ ಇರುವಂಥ ಒಂದು ದೊಡ್ಡ ಮನುಷ್ಯ ಹೋಗ್ಬಿಟ್ರಲ್ಲ ಅನ್ನೋದು ತುಂಬ ಬೇಜಾರಾಗಿ ಎಲ್ಲ ಆಗಿದ್ದು. ಬಟ್ ಇಲ್ಲಿ ಅಪ್ಪ ಅನ್ನೋ ಇದಕ್ಕಿಂತ ಒಂದು ಬ್ಯೂಟಿಫುಲ್ ಸ್ವೀಟ್ ಹಾರ್ಟ್ ಪರ್ಸನ್ ಸೋಲ್ನ ನಾನು ಕಳ್ಕೊಂಬಿಟ್ಟೆ. ಯಾಕಂದರೆ ಲೋಕಿಯವ್ರ ಹತ್ರ ಹೇಳ್ಕೊಳಕ್ಕಾಗ್ತಿರೋದನ್ನ ನಾನು ಅವ್ರ ಹತ್ರ ಹೇಳ್ಕೊಳ್ತಿದ್ದೆ. ಇಂಥದ್ದು ಲೋಕಿಯವ್ರ ಹತ್ರ ಏನು ಹೇಳಿಲ್ಲ, ಪ್ರತಿಯೊಂದು ಅಪ್ಪ ಗೊತ್ತಿತ್ತು. ಅಪ್ಪನೂ ಅಷ್ಟೇ ಯಾರ ಹತ್ರನೂ ಹೇಳ್ಕೊಂಡಿರೋಂತಹ ಎಷ್ಟೋ ಥಿಂಗ್ಸ್ ನನ್ನ ಹತ್ರ ಹೇಳ್ಕೊಳ್ತಿದ್ರು. ನಾವಿಬ್ಬರು ತುಂಬ ಎಷ್ಟು 11 ಗಂಟೆ 1 ಗಂಟೆ 12 ಗಂಟೆ ಮಾತಾಡಿದುಂಟು. ನಾವು ಅಪ್ಪ ಜೊತೆಯಲ್ಲಿ ಚೆನ್ನಾಗಿ ಕುತ್ಕೊಂಡು ಮಾತಾಡಿರೋದುಂಟು, ಫೇಸ್ ಟು ಫೇಸ್. ಸೊ ಈ ಥರ ನಮ್ಮದು ಬಾಂಡಿಂಗ್ ಇತ್ತು. ನಾನು ಏನೇ ಕೇಳಿದ್ರು ಅಪ್ಪ ಇಲ್ಲ ಅಂತ ಹೇಳ್ತಿರ್ಲಿಲ್ಲ. ಅಪ್ಪ ನಂಗೆ ಇದು ಬೇಕು ಅಂದರೆ ನೆಕ್ಸ್ಟ್ ಮಿನಿಟ್ ನನಗೆ ಅದಿರೋದು. ಅವ್ರಿಗೆ ಆಟೋ ಮುಗಿಸ್ಕೊಂಡು ಸಾಯಂಕಾಲ ಬರೋಷ್ಟೊಳಗೆ ನನಗೆ ತಂದಿಕ್ಕಿರೋರು. ಆ ಥರ ನನಗೆ ಯಾರು ಈ ಥರ ಕೇಳಿದ ತಕ್ಷಣ ನನಗೆ ಗೊತ್ತಿರೋದ್ರ ಪ್ರಕಾರ ನನಗೆ ಜ್ವರ ಬಂದರೆ, ಒಂದ್ಸಲ ಹೀಗೆ ಜ್ವರ ಬಂದಿತ್ತು, ಎದೊಳಕ್ಕಾಗಲಿಲ್ಲ, ಏನು ಮಾಡೋಕ್ಕಾಗಲಿಲ್ಲ. ಸ್ಟೀಮ್ ಮಾಡಿಸ್ಕೊಂಬಂದು ಕೊಟ್ಟರು, ಹಾಲು ಕಾಯಿಸ್ಕೊಂಬಂದು ಕೊಟ್ಟರು. ಸೊ ಕಾಫಿ ಅದು ಇದು ಎಲ್ಲ ಥರ ನಮಗೋಸ್ಕರ ಎಲ್ಲ ಥರ ಮಾಡಿದ್ರು. ಒಂದು ದಿನ ನಾನು ಅಡುಗೆ ಮಾಡಿಲ್ಲ ಅಂದರೆ ಹೋಟ್ಲಕ್ಕೆ ತರ್ತೀನಿರಮ್ಮ ಅಂತ ಹೇಳೋರು, ತಿಂದಮ್ಮ ನೀನು ಹೋಗ್ಲಿ ಅನ್ನೋರು. ಒಂದು ದಿನ ನಾನು ಅಡುಗೆ ಮಾಡಿದ್ದೆ, ಇಲ್ಲಿ ಉಪ್ಪು ಜಾಸ್ತಿ ಆದರೂ ಕಮ್ಮಿ ಆದರೂ ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗೈತೆ ಅಂತ ತಿಂದ್ಕೊಂಡಿದ್ದವ್ರು ಹೊರತು ಒಂದು ದಿನ ನಾನು ಮಾಡಿರೋ ಅಡುಗೆಯಲ್ಲಿ ಮಿಸ್ಟೇಕ್ಸ್ ಹುಡುಕಿಲ್ಲ. ಇದ್ರೊಳಗೆ ಬಿಡ ಅಲ್ಲೋಕೆ ಬಿಡೋ ಏನೋ ಆಗುತ್ತೆ, ಏನೋ ಯಾವಾಗೋ ಒಂದ್ಸಲ ಆಗ್ತೈತೆ ಯಾವಾಗ ಆಗುತ್ತಾ ಅನ್ನೋಂತ ಹೇಳೋರು. ಲೋಕಿಯವ್ರು ತಮಾಷೆಗೆ ನನ್ನ ಬೈದರೂ ಕೂಡ ಅಪ್ಪ ಕೋಪ ಬರೋದು. ಅಂದರೆ ಅಷ್ಟು ಚೆನ್ನಾಗಿತ್ತು ನಮ್ಮ ಬಾಂಡಿಂಗು. ಸೊ ಅಂಥ ಪರ್ಸನ್ನ ಕಳ್ಕೊಂಡಿದ್ದು ನನಗಂತೂ ತುಂಬ ದುಃಖ ಆಗ್ತಿದೆ. ಅದು ಮೇ ಬಿ ಈಗ ಅನಿಸ್ತಿದೆ, ನಮ್ಮ ಜೊತೆ ಇದ್ದಿದ್ದಿದ್ರೆ ಅಪ್ಪಗೆ ಈ ಥರ ಆಗ್ತಿರಿಲ್ಲ ಅನ್ನೋದು ಒಂದಿದೆ ಇಲ್ಲ. ಬಿಕಾಸ್ ಬ್ಲೂಬಿ ಜೊತೆ ಇದ್ದಿದ್ದಷ್ಟು ಇದು ಲೋಕಿಯವ್ರ ಜೊತೆ, ನಮ್ಮ ಜೊತೆ ಎಲ್ಲರ ಜೊತೆನೂ ಅಷ್ಟೇ ಚೆನ್ನಾಗಿರು. ಎಲ್ಲರ ಜೊತೆ ನಾವೇ ಅಂತಲ್ಲ, ಎಲ್ಲ ಜನಗಳ ಜೊತೆನೂ ಚೆನ್ನಾಗಿ ಮಾತಾಡಿದ್ರು. ಒಬ್ಬರ ಬಗ್ಗೆ ತಪ್ಪು ಮಾತಾಡಿಲ್ಲ, ಒಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡಿಲ್ಲ. ಓಯ್ ಬಿಡಮ್ಮ ಹಂಗೆಲ್ಲ ಅನ್ಬಾರ್ದು ಅನ್ನೋ ಥರ. ಸೊ ಆ ಥರ ಒಬ್ಬರು ಆ್ಯಕ್ಚುಲಿ ಸಂಬಂಧಗಳಲ್ಲಿ ತುಂಬ ಮಾತಾಡ್ಕೊಳ್ತಾರೆ, ಅವ್ರು ಹಿಂಗೆ ಇವ್ರಿಗೆ. ಅಪ್ಪ ಒಂದು ದಿನ ಒಬ್ಬರ ಬಗ್ಗೆ ಮಾತಾಡಲಿಲ್ಲ. ಅವ್ರ ಮನಸ್ಸಲ್ಲಿ ದ್ವೇಷ ಅನ್ನೋದಿಲ್ಲ, ನೋಡ್ಬಿಟ್ಟು ಹೊಟ್ಟೆ ಉರಿ ಅನ್ನೋದಿಲ್ಲ, ಇನ್ನೊಬ್ಬರ ಮೇಲೆ ಕೋಪ ಮಾಡ್ಕೊಳ್ಳೋದಿಲ್ಲ. ಅಷ್ಟು ಸ್ವೀಟ್ ಪರ್ಸನ್ ನಮ್ಮ ಮಾವ. ಸೊ ಬ್ಲೂಬಿಗೆ ಅಷ್ಟೇ ಯಾವಾಗೂ ಚಾಕ್ಲೇಟ್ಸ್ ತಂದು ಕೊಡೋರು. ನಾನು ಎಲ್ಲಿ ಬೈತೀನಿ ಅಂತ ಹೇಳ್ಬಿಟ್ಟು ಮುಚ್ಚಿಕೊಂಡು ಅವಳು 2 ಬಾಯಿಗೆ ಹಾಕ್ಬಿಟ್ಟು 2 ಕೈ ಕೊಟ್ಬಿಟ್ಟು ಹೋಗ್ತಿದ್ರು. ಅವಳಿಗೂ ಅಷ್ಟೇ ನಮ್ಮ ಅವ್ರ ಜೊತೆ ತುಂಬಾ ಬಾಂಡಿಂಗ್ ಇತ್ತು. ತಾತ ಅಂದರೆ ಸಾಕು ಓಡೋಗ್ಬಿಟ್ಟಿರೋಳು. ಸೊ ಆ ಥರ ಇತ್ತು. ಏನು ಹೇಳೋದಕ್ಕಾಗಲ್ಲ, ನನಗೆ ಏನು ಹೇಳಬೇಕು ಅಂತಲೂ ನನಗೆ ಗೊತ್ತಾಗ್ತಿಲ್ಲ. ಸೊ ಎಲ್ಲರಿಗೂ ಇದೊಂಥರ ಬಿಗ್ ಶಾಕ್. ನನಗಂತೂ ಕಂಪ್ಲೀಟ್ ಇಟ್ಸ್ ಎ ಬಿಗ್ ಶಾಕ್. ಇದರಿಂದ ಆಚೆ ಬರಬೇಕು ಅಂದರೆ ನನ್ನ ಕೈಲಿ ಆಗ್ತಿಲ್ಲ. ಮನ್ಸು ಪೂರ್ತಿ ಅಳಬೇಕು ಅಂತಂದ್ರೂ ನನ್ನ ಕೈಲಿ ಆಗ್ತಿಲ್ಲ. ಅವತ್ತು ಅಷ್ಟೇ ಅಳಬೇಕು ಅಂದ್ರೂ ನನಗೆ ಅಳೋಕ್ಕಾಗಲಿಲ್ಲ. ನಾನು ಹೆಂಗೆ ಅಂದರೆ ಯಾರ ಮುಂದೆ ನಾನು ಅಷ್ಟು ಅಳೋದಕ್ಕೂ ಹೋಗಲ್ಲ. ಸೊ ಅಲ್ಲಿ ಅಷ್ಟೇ ಅಷ್ಟು ಜನ ಇದ್ದರು, ನನಗೆ ಮನ್ಸು ಬಿಚ್ಚಿ ಅಳಬೇಕು ಅಂದ್ರೂ ನನ್ನ ಕೈಲಿ ಆಗ್ತಿರ್ಲಿಲ್ಲ. ಅಂದರೆ ನಾನು ಅಷ್ಟು ನಂತರ ಕೆಟ್ಟ ಮನುಷ್ಯ ಇಲ್ಲ ಅಂದ್ಕೊಬೇಕು. ಯಾಕಂದರೆ ನಾನು ಎಲ್ಲರ ಮುಂದೆ ಅಳಲ್ಲ. ನೋಡಿದ್ರೆ ಅಯ್ಯೋ ಹಿಂಗೆ ಅಂತಾರೆ ಆ ಥರ. ನನ್ನ ಮದುವೆ ಟೈಮಲ್ಲೂ ಅಷ್ಟೇ ನಮ್ಮ ಮನೆಯವರೆಲ್ಲ ಅಳ್ತಿದ್ರು, ನಾನು ಆಗ್ತಿಲ್ಲ. ಅಂದರೆ ಅಷ್ಟು ಕೆಟ್ಟ ಮನಸ್ಸು ನಂದು. ನಾನು ಯಾರ ಮುಂದೆ ನಾನು ಅಳಲ್ಲ. ಸೊ ಇದರಲ್ಲೂ ಹಂಗೆ ಆಗಿದ್ದು. ಬಟ್ ನಮ್ಮ ಕೈಲಿ ಇವಾಗೂ ಮರೆಯೋಕ್ಕಾಗ್ತಿಲ್ಲ. ನಾನು ಹತ್ರ ಇವ್ರು ಹತ್ತಾರೆ, ಇವ್ರ ಹತ್ರ ನಾನು ಹತ್ಕೊಳ್ತೀನಿ. ಮೊನ್ನೆ ನಾನು ಅಳ್ತಿದ್ದೀನಿ, ಇವರು ನೋಡಿ ಹತ್ಕೊಂಡ್ಬಿಟ್ರು. ನನಗೆ ತುಂಬ ಬೇಜಾರಾಗೋಯ್ತು. ಆವತ್ತಿಂದ ನಾನು ಅಳೋದಕ್ಕೆ ಅವ್ರ ಮುಂದೆ ಅಳೋದಕ್ಕೆ ಹೋಗಲಿಲ್ಲ. ಈಗಲೂ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂದರೆ ಅವ್ರು ಇಷ್ಟು ದಿನ ಜಿಮ್ಗೆ ಹೋಗಿಲ್ಲ. ಇವತ್ತಿಗೆ 7 ದಿನ ಆಯಿತು. ಸೊ ಅವ್ರು ಇವತ್ತೇ ಜಿಮ್ಗೆ ಹೋಗಿರೋದು. ಸೊ ಅವ್ರು ಹೋಗಿದ್ದಾರೆ ಅಂದ್ಬಿಟ್ಟು ನಾನು ಮಾಡಿದ್ದು.
ತುಂಬ ಜನ ಕಾಲ್ಸ್ ಮಾಡಿ ತುಂಬ ಜನ ಮಾತಾಡ್ತೀರಾ ನನ್ನ ಹತ್ರ. ಸೊ ತುಂಬ ಜನ ಮೆಸೇಜ್ ಮಾಡಿ, ಯಾರಿಗೂ ನಾನು ಮೆಸೇಜ್ ಮಾಡಿಲ್ಲ. ಯಾಕೆ ಅಂದರೆ ಒಬ್ಬೊಬ್ರಿಗೂ ಮೆಸೇಜ್ ಮಾಡಿ ಹೇಳ್ತಾ ಏನಾಗುತ್ತೆ ಅಂದರೆ, ಕೇಳಿದವ್ರಿಗೆಲ್ಲ ನಾನು ಮೆಸೇಜ್ ಮಾಡ್ತಾ ಹೋದರೆ ನಾನು ಮತ್ತೆ ಆ ಸ್ಟಾರ್ಟಿಂಗಿಂದ ಹೇಳಿ ನನಗೆ ಅದು ಕೊರಗು ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿರೋ ಮನುಷ್ಯನ ನಾವೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ರಿ, ಯಾಕಾದರೂ ಕರ್ಕೊಂಡು ಹೋದ್ರಿ. ಸೊ ಈ ಥರ ಎಲ್ಲ ಬಂದ್ಬಿಡುತ್ತೆ. ನಮ್ಮಿಂದನೇ ಒಂದು ಕಡೆ ಈ ಥರ ನಮ್ಮಿಂದನೇ ಆಗಿದ್ದು ಅನ್ನೋ ಥರ ಫೀಲ್ ಕೂಡ ನಮಗೆ ಬರುತ್ತೆ. ಸೊ ಮತ್ತು ಅವ್ರನ್ನ ಕಳ್ಕೊಂಡ್ರೆ ಅನ್ನೋದು ಕೂಡ ನನಗೆ ಫೀಲ್ ಆಗುತ್ತೆ. ಅದಕ್ಕೆ ಎಲ್ಲರಿಗೂ ಒಟ್ಟಿಗೆ ನಾನು ರೆಸ್ಪಾನ್ಸ್ ಮಾಡಬೇಕು ಅಂತ ಹೇಳಿ ನಾನು ಇದರಲ್ಲಿ ಮಾಡಿದ್ದು. ಸೊ ಅವ್ರು ಮತ್ತೆ ನಮ್ಮ ಲೈಫಲ್ಲಿ ಬಂದೇ ಬರ್ತಾರೆ. ಆದಷ್ಟು ಬೇಗ ನನ್ನ ಇಷ್ಟು ದಿನ ಮಗಳಾಗಿ ನೋಡ್ಕೊಂಡಿರುವಂಥ ನಮ್ಮ ಅಪ್ಪಗೆ ನಾನು ಇಷ್ಟು ದಿನ ಮಗನಾಗಿ ನೋಡ್ಕೊಳ್ತೀನಿ. ಇಷ್ಟು ದಿನ ಕೂಡ ಅಷ್ಟೇ ಅಪ್ಪ ಅನ್ನೋದಕ್ಕಿಂತ ನನ್ನ ಸ್ವಂತ ಮಗ ಥರ ಅಪ್ಪನ ನಾನು ನೋಡ್ಕೊಳ್ತಿದ್ದು. ಈಗ ನನ್ನ ಮಡ್ಲಲ್ಲಿ ಬಂದು ಇನ್ನೂ ಚೆನ್ನಾಗಿ ನೋಡ್ಕೊಂಡು ತಂದೆಗೆ ಅವ್ರಿಗೆ ಹೇಗೆ ಅಂದರೆ ಅವ್ರು ನಮ್ಮ ಜೊತೆ ಇರೋದಕ್ಕೆ ತುಂಬ ಅಂದರೆ ತುಂಬ ಇಷ್ಟ. ಸೊ ನಮ್ಮ ಜೊತೆನೇ ಇರಬೇಕು, ಒಬ್ಳು ಜೊತೆ ಆಟ ಆಡ್ಕೊಂಡಿರ್ಬೇಕು, ನಮ್ಮ ಜೊತೆ ಇರಬೇಕು ಅನ್ನೋದು ಇಷ್ಟ. ಸೊ ಅವ್ರಿಗೂ ಆಸೆ ಇತ್ತೇನೋ, ಹಿಂಗಿದ್ರೆ ಆಗಲ್ಲ ನಮ್ಮ ಪ್ರಪಂಚ ಇಷ್ಟೇ ಅಂದ್ಕೊಂಡು ನಮ್ಮ ಜೊತೆ ಅಟ್ಲೀಸ್ಟ್ ನಮ್ಮ ಇದರಲ್ಲಾದರೂ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿ ನಮ್ಮ ಜೊತೆ ಖುಷಿಯಾಗಿ ಸಂತೋಷವಾಗಿರಬೇಕು ಅನ್ನೋದು ಅವ್ರ ಮನಸ್ಸಿಗೆ ಇತ್ತೇನೋ ಏನೋ ಗೊತ್ತಿಲ್ಲ. ಸೊ ನಮ್ಮ ಮಡ್ಲಲ್ಲಿ ನನ್ನ ಮಗನಾಗಿ ಹುಟ್ಟಿ ಬರಲಿ ಅಂತ ಬೇಡ್ಕೊಂಡಿದ್ದೀನಿ. ಆಸೆ ಕೂಡ ಅದು ಕೂಡ ಆಗೇ ಆಗುತ್ತೆ. ನಾನು ಅಪ್ಪಗೆ ಪ್ರಾಮಿಸ್ ಮಾಡ್ತಿದ್ದೀನಿ. ಯಾಕಂದರೆ ಅವತ್ತು ನಾವು ಅಪ್ಪನ ಉಳಿಸ್ಕೊತೀನಿ ಅಂತ ಪ್ರಾಮಿಸ್ ಮಾಡಿದ್ರಿ, ಉಳಿಸ್ಕೊಳಕ್ಕಾಗಿಲ್ಲ. ಮತ್ತೆ ಈ ಪ್ರಪಂಚಕ್ಕೆ ಕರ್ಕೊಂಬಂದು ನಮ್ಮ ಜೊತೆ ಇದ್ದು ಅಪ್ಪಗೆಲ್ಲ ನಾವು ಹೇಗೆ ಮಾಡಿಸ್ಬೇಕು ಅಂತಿದ್ರಿ ಅಂದರೆ, ನಾವು ಎಲ್ಲ ಥರ ಶೋಕಿ ಮಾಡಿಸ್ತಿದ್ರಿ ಅಪ್ಪಗೆ. ಒಂದು ತಿನ್ಸೋದ್ರಲ್ಲಿ ಆಗಿರ್ಬೋದು, ಅವ್ರು ಹಾಕೋ ಬಟ್ಟೆ, ಅವ್ರು ಹಾಕೋ ಚಪ್ಪಲಿ, ಪ್ರತಿಯೊಂದು ಕೂಡ ನಾವು ಅಪ್ಪಗೆ ಒಳ್ಳೆ ಶೋಕಿ ಮಾಡಿಸಿದ್ವಿ. ಇದೇ ಹಾಕ್ಕೊಬೇಕು, ಇದೇ ಥರ ಚಪ್ಪಲಿ ಕ್ರಾಕ್ಸೇ ಹಾಕ್ಕೊಬೇಕು, ಈ ಥರ ಬ್ರ್ಯಾಂಡೆಡ್ ಹಾಕ್ಕೊಬೇಕು, ಕಾಫಿನೂ ಅಷ್ಟರಲ್ಲಿ ಎಲ್ಲ ಥರ ಶೋಕಿ ಮಾಡಿಸ್ಬಿಟ್ಟಿದ್ದೀರಿ. ನನ್ನ ಜೊತೆ ಸೇರಿ ಅಂತೂ ಇದ್ದಿದ್ದು ಹಾಳಾಗ್ಬಿಟ್ಟಿದ್ರು ನಮ್ಮಪ್ಪ. ಲೋಕಿಯವ್ರು ಯಾವಾಗೂ ರೇಗ್ಸೋರು, ಅವಳ ಜೊತೆ ಸೇರಿ ಹಾಳಾಗ್ಬಿಟ್ಟಿದ್ಯಾ ಅನ್ನೋರು. ನಾವು ಹೋಗ್ಬಿಟ್ರೆ ವಿಡಿಯೋ ಮಾಡಿ ನಿಂತ್ಕೊಳ್ಳೋರು. ಈಗ ಮೊನ್ನೆ ಫೋನ್ ತೆಗೆದು ನೋಡ್ತೀರಿ, ಬರೀ ನಂದು ಲೋಕಿಯವ್ರದ್ದು ಬ್ಲೂ ಬಿದು. ಸೊ ಈ ಥರ ವೀಡಿಯೋಸೇ ಇದೆ. ಟ್ರಿಪ್ ಹೋಗಿರ್ಬೋದು, ಹಬ್ಬ ಫಂಕ್ಷನು, ನನ್ನ ಬರ್ಡೇ ಎಲ್ಲದರಲ್ಲೂ ವೀಡಿಯೋ ಮಾಡಿದ್ದಾರೆ. ಸುಮ್ಮನೆ ನಾವು ತಮಾಷೆ ಮಾಡ್ತಿದ್ರು ಕೂಡ ವೀಡಿಯೋ ಮಾಡಿದ್ದಾರೆ. ಅಷ್ಟು ಆ ಥರ ಇತ್ತು ಅವರು. ಅವ್ರ ಬಗ್ಗೆ ಹೇಳೋದೇ ಬೇಡ, ಯಾಕಂದರೆ ನೀವೇ ತುಂಬ ಜನ ನೋಡಿದ್ದೀರ. ಬಟ್ ಏನು ಮಾಡೋಕ್ಕಾಗಲ್ಲ, ತುಂಬ ಬೇಗ ಒಳ್ಳೆಯವರಾಗಿರಬಾರ್ದು. ಸೊ ಬೇಗ ದೇವ್ರು ತುಂಬ ಬೇಗ ತಗೊಂಡ್ಬಿಡ್ತಾರೆ. ಆ್ಯಂಡ್ ಮತ್ತೆ ಜಾಸ್ತಿ ಖುಷಿಯಾಗೂ ಇರಬಾರ್ದು. ಅವ್ರ ಮನುಷ್ಯನವ್ರ ಜೊತೆ ಪ್ರೀತಿ ಯಾರ ಮೇಲೆ ಜಾಸ್ತಿ ಇರುತ್ತೋ ಅಂಥ ಮನುಷ್ಯನೇ ಈ ಪ್ರಪಂಚದಲ್ಲಿ ಬರೀ ಕೆಟ್ಟವ್ರಿಗಷ್ಟೇ ಈ ಒಂದು ಪ್ರಪಂಚ, ಒಳ್ಳೆಯವ್ರಿಗಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಉಳಿಸ್ಕೊಳಕ್ಕಾಗಲಿಲ್ಲ. ಸೊ ಯಾರೆಲ್ಲ ಮೆಸೇಜ್ ಮಾಡಿದ್ದೀರಾ ಆ್ಯಂಡ್ ತುಂಬ ಕಾಲ್ಸ್ ಕೂಡ, ಆ ಕಾಲ್ ಮಾತಾಡಿ ಎಷ್ಟೋ ಮನಸ್ಸು ಹಗುರ ಆಗಿದೆ ಕೂಡ ನನಗೆ. ಸೊ ತುಂಬ ಕಾಲ್ಸ್ ಕೂಡ ನಾನು ಅಟೆಂಡ್ ಮಾಡಿದ್ದೀನಿ. ಅಂದರೆ ಸ್ಟಾರ್ಟಿಂಗ್ ಇದ್ದೇ ಇದು ಇಲ್ಲಿವರೆಗೂ ಇವಾಗೂ ನಮ್ಮ ಮನೇಲಿ ಒಂದು ಅಡುಗೆ ಒಂದೊತ್ತು ಊಟ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಆಗ್ತಿಲ್ಲ. ಅಷ್ಟು ನೋವಲ್ಲಿದೆ. ಯಾಕಂದ್ರೆ ನಾನು ಒಂದು ಅಡುಗೆ ಮಾಡಿದ್ರು ನಂಗೆ ಅಪ್ಪ ಜ್ಞಾಪನ ಬರ್ತಿರ್ತಾರೆ. ಸೊ ಆ ಥರ ಬ್ಲೂ ಬಿನ್ ಕೂಡ ಕರೆಕ್ಟಾಗಿ ಕೇರ್ ಮಾಡೋಕ್ಕಾಗಲಿಲ್ಲ ನನಗೆ. ಅಷ್ಟು ಹಿಂಸೆ ಆಗ್ತಿದೆ. ಸೊ ಒಂದು ಕಾಲ್ ಬಂತಂದ್ರೆ ಅಪ್ಪ ಬಂತ, 10 ಗಂಟೆ ಕಾಲ್ ಬಂತಂದ್ರೆ ಅಪ್ಪ ಬಂದ್ರ. ನಮ್ಮ ಅಕ್ಕ ಕಾಲ್ ಮಾಡಿದ್ರು 2 ಗಂಟೆ, ಕರೆಕ್ಟಿಗೆ 2 ಗಂಟೆ ಕಾಲ್ ಮಾಡಿದ್ದಾರೆ. ಅಪ್ಪ ಕಾಲ್ ಮಾಡಿದ್ರು ಅಂತ ಆ ಮೈಂಡಲ್ಲಿ, ಇನ್ನೂ ಆ ಮೈಂಡಲ್ಲೇ ಇದ್ದೀರಿ. ಸೊ ಮರ್ಯಾದಕ್ಕಂತೂ ನಿಜವಾಗ್ಲೂ ಲಿಟ್ರಲಿ ತುಂಬ ಕಷ್ಟ ಆಗುತ್ತೆ. ಬಟ್ ನನಗಂತೂ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಸೊ ಇಲ್ಲಿವರೆಗೂ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಒಂದು ಫ್ರೆಂಡ್ಸ್ ಅಂತ ನೋಡಿರೋದಂದರೆ ಲೋಕಿಯವ್ರ ಫ್ರೆಂಡ್ಸು. ಅವತ್ತಿಂದ ಸ್ಟಾರ್ಟಿಂಗ್ ಡೇಯಿಂದ ಹಿಡಿದು ಇಲ್ಲಿವರೆಗೂ ಇರೋದು. ನಿಜವಾಗ್ಲೂ ನಾನು ಈ ಥರ ಫ್ರೆಂಡ್ಸ್ ನಾನು ಯಾವತ್ತೂ ನನ್ನ ಲೈಫಲ್ಲಿ ನಾನು ನೋಡಲೇ ಇಲ್ಲ. ಚೇತೋಣ್ಣ ಆಗಿರ್ಬೋದು, ಕೆಂದಣ್ಣ ಆಗಿರ್ಬೋದು, ಗುರುವಣ್ಣ ಆಗಿರ್ಬೋದು, ಇವರು ಡೇಸ್ ಮಣ್ಣ ಹಾಲಾಗಿದ್ದ ದಿನ ಸೆಕೆಂಡ್ ಡೇ ಬಂದು ಅವರು ಏನಂತಾರೆ ಜೊತೆಲಿ 12 ಗಂಟೆ ತನಕ ಇದ್ದು ನಮಗೆ ಊಟ ತಂದು ಕೊಟ್ಟು ನಮ್ಮ ಜೊತೆ ಇದ್ದೇ ಹೋದರು. ಆ್ಯಂಡ್ ಇವಾಗವರೆಗೂ ಚೇತೋಣ ನಮಗೆ ಟಿಫನು ಇಲ್ಲಾಂದರೆ ಊಟ ಈ ಥರ ಎಲ್ಲ ನಮಗೆ ಇದು ಮಾಡ್ತಿದ್ದಾರೆ, ನಮ್ಮ ಜೊತೆ ಓಡಾಡ್ತಿದ್ದಾರೆ. ಫ್ಯಾಮಿಲಿನೂ ಮಾಡ್ತಿದ್ದಾರೆ, ಎಲ್ಲರೂ ಮಾಡ್ತಿದ್ದಾರೆ. ಬಟ್ ಇವ್ರು ತುಂಬ ಸ್ಪೆಷಲಾಗಿ, ಯಾಕೆಂದರೆ ಅಷ್ಟು ನಮ್ಮನ್ನು ನೋಡ್ಕೊಳ್ತಿರೋದು. ಆ್ಯಂಡ್ ನನ್ನ ಲೈಫಲ್ಲಿ ಯಾವತ್ತೂ ನಾನು ಈ ಥರ ಫ್ರೆಂಡ್ಸ್ನೇ ನಾನು ನೋಡಿರಲಿಲ್ಲ, ಫಸ್ಟ್ ಟೈಮ್ ನೋಡಿರೋದು. ಅವ್ರಿಗೆ ಫ್ರೆಂಡ್ ಆದರೆ ಇವರೆಲ್ಲ ನನಗೆ ಅಣ್ಣ. ಒಂದು ಮಾತು ಹೇಳ್ತೀನಿ,
ದಯವಿಟ್ಟು ಯಾರೇ ಮನೇಲಿ ವಯಸ್ಸಾಗಿರೋರು ಇರಲಿ, ನಿಮ್ಮ ಅಪ್ಪ ಅಮ್ಮ ಇರಲಿ, ವರ್ಷಕ್ಕೊಂದ್ಸಲಿ ಬಾಡಿ ಚೆಕಪ್ ಮಾಡಿಸಿ. ಸೊ ಅವ್ರಿಗೆ ಹೇಗೆ ಅಂದರೆ ಅವ್ರ ಬಗ್ಗೆ ಅವ್ರು ಯೋಚನೆ ಮಾಡ್ಕೊಳ್ಳಿ. ಯಾವುದೇ ತಂದೆ ತಾಯಿ ಆಗಲಿ ಅವ್ರ ಬಗ್ಗೆ ಅವ್ರು ಯಾವತ್ತೂ ಯೋಚನೆ ಮಾಡಲ್ಲ. ತನ್ನ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾರೆ, ತನ್ನ ಮನೆಯವ್ರ ಬಗ್ಗೆ ಯೋಚನೆ ಮಾಡ್ತಾರೆ, ಅವ್ರ ಬಗ್ಗೆ ಅವ್ರು ಯೋಚನೆ ಮಾಡ್ಕೊಳ್ಳೋದು ಬಿಟ್ಬಿಡ್ತಾರೆ. ಸೊ ಇಲ್ಲಿ ಈ ವಿಷಯದಲ್ಲಿ ನಮ್ಮ ಮಾವ ಕೂಡ ಅದೇ ಆಗಿತ್ತು. ಎಲ್ಲಿ ನಾವು ಬೇಜಾರು ಮಾಡ್ಕೊಳ್ತೀವಿ, ಎಲ್ಲಿ ಇದು ಮಾಡ್ಕೊಳ್ತೀವಿ, ಅವ್ರಿಗೆ ಎಷ್ಟೋ ಸಲ ಸುಸ್ತಾಗಿದೆ, ಎಷ್ಟೋ ಸಲ ಕಾರ್ಡಿಯೋ ಅರೆಸ್ಟ್ ಆಗಿದೆ, ಲೈಕ್ ಮೈಲ್ಡಾಗಿ ಆಗಿದೆ. ಏನೇ ಆದರೂ ನಮ್ಮ ಮಾವ ನನ್ನ ಹತ್ರ ಹೇಳ್ಕೊಳ್ತಿರ್ಲಿಲ್ಲ, ಯಾಕೆಂದರೆ ನಾವು ಗಾಬರಿ ಪಡ್ತೀವಿ ಅಂತ. ಬರೀ ಹ್ಯಾಪಿನೆಸ್ ಮತ್ತು ಒಂದಷ್ಟು ನಮಗೆ ಖುಷಿ ಆಗೋದನ್ನೇ ತುಂಬಿಸಿದ್ದಾರೆ ಹೊರತು ಯಾವತ್ತೂ ನಮಗೆ ನೋವಾಗೋ ಥರ ಯಾವತ್ತೂ ಹೇಳ್ಕೊಂಡಿಲ್ಲ. ಏನಂದರೆ ಅವರಾಗಿಲ್ಲ ಅಂದರೂ ನೀವೇ ಸ್ವತಃ ಕರ್ಕೊಂಡು ಹೋಗಿ ಹಾಸ್ಪಿಟಲ್ಗೆ ಹೋಗಿ ಬ್ಲಡ್ ಚೆಕಪ್ ಮಾಡಿಸಿ. ಸೊ ಬಾಡಿ ಅಂದರೆ ಫುಲ್ ಬಾಡಿ ಚೆಕಪ್ ಮಾಡಿಸಿ, ಏನೂ ಆಗಲ್ಲ. ಅಟ್ಲೀಸ್ಟ್ ಅಲ್ಲಿ ನೋಡಿ, ಈ ಥರ ನಾನು ಡಾಕ್ಟರ್ನ ಲಾಸ್ಟಲ್ಲಿ ಫೈನಲಾಗಿ ನಮ್ಮ ಮಾವ ಎಕ್ಸ್ಪೈರ್ ಆದಾಗ ಕೇಳಿದ್ದಕ್ಕೆ ಇದು ಎಷ್ಟು ವರ್ಷದಿಂದ ಇದೆ ಅಂತ ಕೇಳಿದ್ದಕ್ಕೆ ಅವ್ರು ಒಂದೇ ಉತ್ತರ ಕೊಟ್ಟಿದ್ದು, ವರ್ಷಗಳಿಂದ ಇಲ್ಲ, ಜಸ್ಟ್ 3-4 ಮಂತ್ಸಿಂದ ಇದೆ. ಲಂಗ್ ಇನ್ಫೆಕ್ಷನ್, ಕಾರ್ಡಿಯೋ ಅರೆಸ್ಟ್ ಇವೆಲ್ಲ ಪ್ರತಿಯೊಂದೂ ಬರೀ 4-3 ತಿಂಗಳಿಂದ ಇದೆ ಅಂತ ಹೇಳಿರೋದು. ಸೊ ನಾವು ಸ್ವಲ್ಪ ಯೋಚನೆ ಅವ್ರನ್ನೂ ಅಬ್ಸರ್ವ್ ಮಾಡಬೇಕಿತ್ತು. ಇದ್ರೆ ಸ್ವಲ್ಪ ಚೆನ್ನಾಗಿರೋದು, ನಮಗಿನ್ನೂ ಸಿಕ್ಕಿರೋರು. ಬಟ್ ಸಾವು ನಮ್ದಲ್ಲ, ಹುಟ್ಟು ನಮ್ದಲ್ಲ, ಇವೆಲ್ಲ ಆಗಬೇಕು ಅಂತಿದ್ರೆ ಏನು ಮಾಡೋದಕ್ಕೂ ಆಗಲ್ಲ. ಬಟ್ ಅದಕ್ಕೆ ಹೇಳೋದು, ದಯವಿಟ್ಟು ಅವ್ರು ನಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ನಾವು ಒಂದು ದಿನ 4 ಅವರ್ ಟೈಮ್ ಕೊಟ್ಟು, ಇಲ್ಲ 1 ಅವರ್ ಟೈಮ್ ಕೊಟ್ಟು ನಮ್ಮ ತಂದೆ ತಾಯಿನ ಕರ್ಕೊಂಡೋಗಿ ಬ್ಲಡ್ ಚೆಕಪ್ ಮಾಡಿಸಿ ಅವ್ರ ಬಗ್ಗೆ ನಾವು ಕೇರ್ ಮಾಡಬೇಕು. ಪರವಾಗಿಲ್ಲ, ನಾವು ಅಟ್ಲೀಸ್ಟ್ 1 ಅವರ್ ಫೋನಲ್ಲಿ ಕಾಯ್ಬೋದು, ಇಲ್ಲ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು, ನಾವು 1 ಅವರ್ ಎಲ್ಲೋ ಹೋಗ್ಬೋದು, ಎಲ್ಲೋ ಏನೋ ಮಾಡ್ಬೋದು. 1 ಅವರ್ ನಮ್ಮ ಪೇರೆಂಟ್ಸ್ಗೋಸ್ಕರ ನಾವು ಟೈಮ್ ಕೊಟ್ಟು ಅವ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಒಬ್ಬರನ್ನ ನಮ್ಗೆ ಇಷ್ಟ ಆಗೋರು ನಾವು ಒಂದ್ಸಲಿ ನಾವು ಕಳ್ಕೊಂಡ್ರೆ ನೀವು ಮತ್ತೆ ಎಷ್ಟೇ ಮಾಡಿದ್ರು ಏನೇ ಮಾಡಿದ್ರು ಅದು ನಿಮ್ಗೆ ಸಿಗಲ್ಲ. ಆ್ಯಂಡ್ ಇವಾಗ ನಾವು ಹೆಂಗೆ ಪಶ್ಚಾತ್ತಾಪ ಪಡ್ತಿದ್ದೀವಿ, ಅಪ್ಪನ ಸ್ವಲ್ಪ ನಾವೇ ನೋಡ್ಕೊಬೇಕಿತ್ತು. ನಾನು ಅದನ್ನು ಅವಾಗ ಕೇಳಬೇಕಿತ್ತು ಅಪ್ಪನ, ಯಾಕಪ್ಪ ಫಸ್ಟ್ ಕಾಲ್ ನಾನು ಮಾಡಿದಾಗ ಸುಸ್ತಾದಾಗೆ ಕೇಳಬೇಕಿತ್ತು, ಯಾಕಪ್ಪ ಹಂಗೆ ಮಾತಾಡ್ತಿದ್ದೀರಾ ಅಂತ ಕೇಳಬೇಕಿತ್ತು. ಇಲ್ಲ ಲೋಕಿಯವರು ಹೌದಾ ಅಂತ ಹೇಳ್ಬಿಟ್ಟು ಅವರು. ಸೊ ನಾವು ಆ ಥರ ಈಗ ಹೆಂಗೆ ಅಯ್ಯೋ ಯಾಕಾದರೂ ಹಾಸ್ಪಿಟ್ಲಿಗೆ ಹಾಕಿದ್ರು ಅನ್ನೋ ಈ ಥರ ಗಿಲ್ಟಿ ಫೀಲ್ ಆಗಿಬಿಡುತ್ತೆ. ಮತ್ತು ನಾವು ಮುಂಚೆನೇ ಇದ್ರ ಬಗ್ಗೆ ಯೋಚನೆ ಮಾಡಬೇಕಿತ್ತು. ಸೊ ಆ ಥರ ಹೋದ್ಮೇಲೆ ನಾವು ಆ ಥರ ಅಂದ್ಕೊಂಡು ಏನು ಪ್ರಯೋಜನ ಅಲ್ವಾ. ಸೊ ದಯವಿಟ್ಟು ನಿಮಗೋಸ್ಕರ ನಿಮ್ಮನ್ನು ನೋಡ್ಕೊಳ್ಳೋದಕ್ಕೆ ನಿಮ್ಮ ತಂದೆ ತಾಯಿ ಇದ್ದಾರೆ. ನಿಮ್ಮ ತಂದೆ ತಾಯಿ ನೋಡ್ಕೊಳ್ಳೋದಕ್ಕೆ ನೀವೇ ಆಗಬೇಕು, ಯಾರು ಬಂದು ನೋಡ್ಕೊಳ್ಳಲ್ಲ. ಆ್ಯಂಡ್ ಅವರೇ ನೋಡ್ಕೊಳ್ಳೋದು, ಯಾಕಂದರೆ ಅವ್ರ ಲೈಫ್ ಎಲ್ಲ ಆ ಲೈಫ್ ಪೂರ್ತಿ ನಿಮಗೋಸ್ಕರ ಮುಡಿಪಾಗಿಟ್ಟಿರ್ತಾರೆ. ಸೊ ಅದಕ್ಕೆ ದಯವಿಟ್ಟು ವರ್ಷಕ್ಕೊಂದ್ಸಲಿ, ನಿಮಗೆ ಡೈಲಿ ಹೋಗಿ ಅಂತ ಹೇಳ್ತಿಲ್ಲ, ಜಸ್ಟ್ 1 ಇಯರ್ಗೊಂದ್ಸಲಿ ಹೋಗಿ ನಿಮ್ಮ ತಂದೆ ತಾಯಿ ಬಾಡಿ ಚೆಕಪ್ ಮಾಡಿಸಿ, ಅವ್ರಿಗೆ ಯಾವುದೇ ಥರ ಹೆಲ್ತಿ ಫುಡ್ಸ್ ಅದು ಇದು. ಒಂದು ದಿನ ಹೋಗ್ಬಿಟ್ಟು ಊಟ ತಿಂದ್ರಾ, ಇದು ತಿಂದ್ರಾ, ಅದು ತಿಂದ್ರಾ, ಡೈಲಿ ಅಂದರೆ ಅವ್ರು ತಿನ್ನೋ ಊಟದಲ್ಲಿ ಡೈಲಿ ಒಂದಷ್ಟು ಫ್ರೂಟ್ಸ್, ವೆಜಿಟೇಬಲ್ಸ್, ಈ ಥರ ಒಂದಷ್ಟು ಇತ್ತೀನಿ ಅಂತ ಹೇಳಿ ಹೆಲ್ತಿ ಫುಡ್ಸ್. ಅಂದರೆ ಮನೆ ಊಟನೇ ತಿಂತಾರೆ ಎಲ್ಲ ತಂದೆ ತಾಯಿರು ಅಷ್ಟೇ, ಅವರೆಲ್ಲ ಆಚೆ ಎಲ್ಲ ಜಾಸ್ತಿ ತಿನ್ನಲ್ಲ. ಬಟ್ ಸ್ವಲ್ಪ ಫ್ರೂಟ್ಸ್, ಡೈಲಿ ಫ್ರೂಟ್ಸ್ ಒಂದು ಕೊಡೋದು, ಇಲ್ಲ ಏನೋ ಒಂದು ಹೆಲ್ತಿ ಲೈಫ್ ಸ್ಟೈಲ್ನ ಇದು ಮಾಡ್ಕೊಳ್ಳಿ. ಸೊ ಅಷ್ಟೇ ನಾನು ಹೇಳೋದು. ಸೊ ಪೇರೆಂಟ್ಸ್ಗೋಸ್ಕರ ಅವ್ರು ನಮಗೋಸ್ಕರ ಬದುಕ್ತಿದ್ದಾರೆ ಅಂದರೆ ನಾವು ಅವ್ರಿಗೋಸ್ಕರ ಬದುಕಬೇಕು. ಒಂದು ಮಾತು ಬರ್ಬೋದು, ಇಲ್ಲ ನಾವು ಒಂದು ಮಾತು ಅವ್ರು ನಮ್ಗೊಂದು ಮಾತು ಅನ್ಬೋದು, ಮಾಡ್ಬೋದು, ಅದೆಲ್ಲ ನಮ್ಮ ಒಳ್ಳೇದಕ್ಕೆ ಅಂತಾರೆ ಹೊರತು ಸುಮ್ಮನೆ ಯಾರೂ ಬೈಯಲ್ಲ. ಸೊ ಏನೋ ಒಂದು ಒಳ್ಳೇದಾಗಲಿ ಅಂತಲೇ ಬೈತಾರೆ. ಇವತ್ತು ನಾವು ಅಷ್ಟೇ ಒಂದು ಬೈತೀರಿ ಅಂತ ನಮ್ಮ ಬ್ಲೂ ಬಿಗಿಗೆ ನಾವು ಬೈತೀರಿ ಅಂದರೆ ಅದು ಅವ್ರು ಒಳ್ಳೇದಕ್ಕೆ ಬೈತೀರಿ, ನಾವೇ ಸುಮ್ಮನೆ ಬೈತೀರಾ ಅದೇ ಥರ. ಬಟ್ ಏನೋ ಉಳಿಸ್ಕೊಳ್ಳೋದು. ಆ್ಯಕ್ಚುಲಿ ನಮ್ಮ ಮಾವ ಲೋಕಿಯವ್ರು ಹೇಳ್ತಾರೆ 10 ವರ್ಷದ ಮುಂಚೆನೇ ನಮ್ಮ ಮಾವ ಹೋಗ್ಬೇಕಿತ್ತಂತೆ. ಸೊ ಅವತ್ತು ಅವ್ರು ಉಳಿಸ್ಕೊಂಡವರು, ಈ ಸಲ ಉಳಿಸ್ಕೊಳ್ಳೋದಕ್ಕೆ ಆಗಲಿಲ್ಲ. ಅವಾಗ ಇನ್ನೂ ಡಾಕ್ಟ್ರಂತೆ ಎಲ್ಲರನ್ನೂ ಕರೆಸ್ಬಿಡಿ ನಿಮ್ಮ ಕುಟುಂಬದವ್ರನ್ನ ಅಂತ ಹೇಳಿದ್ರಂತೆ. ಅವರು ಏನೋ ಸ್ಕ್ಯಾನ್ ಮಾಡಿಸಿ ಎಲ್ಲ ಮಾಡಿಸಿ ಆವಾಗ ಲಾಸ್ಟ್ ಮೂಮೆಂಟಲ್ಲಿ ಉಳಿಸ್ಕೊಂಡಿದ್ದಂತೆ. 10 ವರ್ಷದಿಂದ ಹೋಗ್ಬೇಕಾದವ್ರು ಇವಾಗೇ ಹೋಗಿದ್ದಾರೆ ಅಷ್ಟೇ, ನಮ್ಮ ಜೊತೆ ಇದ್ದಿ ಅಂತೇಳಿ. ಬಟ್ ನಮಗಿನ್ನೂ ಆಸೆ ಇತ್ತು, ಮನೆ ಕಟ್ಸ್ಬೇಕು ಅದು ಇದು ಎಲ್ಲ ಇನ್ನೂ ಏನೇನೋ ಆಸೆ ಇತ್ತು ನಮಗೆ, ಆಗಲಿಲ್ಲ. ಸೊ ಆದಷ್ಟು ಬೇಗ ಅಪ್ಪ ನಮ್ಮ ಮಡ್ಲಲ್ಲಿ ಬರಲಿ ಅಂತ ಹೇಳ್ತಾ, ಸೊ ಅವ್ರಿಗೆ ಒಳ್ಳೆ, ಈಗ ಇನ್ನೊಂದು ಸ್ಯಾಟರ್ಡೆ ಅವ್ರದ್ದು 11ನೇ ದಿವಸ ಕಾರ್ಯ ಇದೆ. ಸೊ ಖಂಡಿತವಾಗ್ಲೂ 100% ಅವ್ರಿಗೆ ಸ್ವರ್ಗನೇ ಸಿಗೋದು. ಯಾಕಂದರೆ ನಮಗೆ ಗೊತ್ತು, ನಾನು ಬರೀ 4-5 ವರ್ಷದಿಂದ ಅವ್ರನ್ನ ನೋಡಿರೋದು, 5 ವರ್ಷದಿಂದ ನೋಡಿರೋದು. ಸೊ ಆ ಪರ್ಸನ್ ಏನು ಅಂತ ನನಗೆ ಗೊತ್ತು. ಒಂದು ದಿನ ನಂಗೆ ಕಣ್ಣೀರು ಹಾಕ್ಸ್ದವ್ರಲ್ಲ, ಯಾರಿಗೂ ಕಣ್ಣೀರು ಹಾಕ್ಸ್ದವ್ರಲ್ಲ. ಸೊ ಅವ್ರಿಗೆ ಸಿಗೋದೇ ಸ್ವರ್ಗ. ಐ ಹೋಪ್ ಅಪ್ಪ ಪಕ್ಕದಲ್ಲೇ ಇದ್ದಾರೆ ಅಂತ
ನನಗೆ ಗೊತ್ತು ಅಪ್ಪ, ಲವ್ ಯು ಸೋ ಮಚ್. ಈ ಮಾತಂತೂ ನನ್ನ ಕೈಲಿ ಉಳಿಸ್ಕೊಳಕ್ಕಾಗಲಿಲ್ಲ. ಆದಷ್ಟು ಬೇಗ ನಮ್ಮ ಜೀವನದಲ್ಲಿ ಬರಲಿ, ನನ್ನ ಮಗನಾಗಿ, ಲೋಕಿಯವ್ರ ಮಗು ಆಗಿ. ಸೊ ರಾಜ್ಕುಮಾರಿಯಿಂದ ಒಳ್ಳೆ ರಾಜ್ಕುಮಾರ್ ಆಗಿ ಇಬ್ರು ನೀವು ಆ್ಯಕ್ಚುಲಿ ಅವರಿಬ್ಬರು ಕೂಡ ಒಳ್ಳೆ ಬಾಂಡಿಂಗ್, ದೇ ಆರ್ ಲೈಕ್ ಎ ಫ್ರೆಂಡ್ಸ್, ಮೋರ್ ದೆನ್ ಫ್ರೆಂಡ್ಸ್ ಆಗಿರೋದ್ರಿಂದ. ಸೊ ಅವ್ರಿಗೆ ತಮ್ಮ ಆಗಿ, ಬ್ಲೂಬಿಗೆ ತಮ್ಮ ಆಗಿ, ಸೊ ಈ ಮನೇಲಿ ಮತ್ತೆ ನಗ್ನಗ್ತಾ ನಮ್ಮ ಜೊತೆ ಇರ್ರಿ ಅಂತ ಕೇಳ್ಕೊಳ್ತೀನಿ. ನಾವೆಲ್ಲರೂ ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದೀವಿ. ಆ್ಯಂಡ್ ತುಂಬ ಲ್ಯಾಗ್ ಆಗಿದ್ರೆ, ಇಲ್ಲ ನಾನು ಏನೋ ತಪ್ಪು ಮಾತಾಡಿದರೆ ದಯವಿಟ್ಟು ನಂಗೆ ಕ್ಷಮಿಸಿ. ನಾನು ದುಃಖದಲ್ಲಿರೋದ್ರಿಂದ ನಾನು ಏನು ಹೇಳ್ತೀನೋ ಅನ್ನೋದು ನನಗೂ ಗೊತ್ತಾಗಲ್ಲ, ಆ್ಯಂಡ್ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗಲ್ಲ. ಏನೋ ಒಂದು ಮಾತಾಡಿದ್ದೀನಿ, ದಯವಿಟ್ಟು ಕ್ಷಮಿಸಿ. ಆ್ಯಂಡ್ ಟೇಕ್ ಕೇರ್ ಆಫ್ ಯು ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಪೇರೆಂಟ್ಸ್. ಅವ್ರಿಗೇನೇನು ಆಸೆ, ದಯವಿಟ್ಟು ನಿಮ್ಮ ಲೈಫ್ ಬಗ್ಗೆ ನೀವು ಯೋಚನೆ ಮಾಡಿ, ಬೇರೆಯವ್ರಿಗೋಸ್ಕರ ಇದು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಪೇರೆಂಟ್ಸ್, ಇವತ್ತು ನಿಮ್ಮ ಪೇರೆಂಟ್ಸ್ ನಿಮ್ಗೆ ಇಷ್ಟೆಲ್ಲ ಮಾಡ್ತಿದ್ರಂದರೆ ನೀವು ಚೆನ್ನಾಗಿರಲಿ ಅಂತ. ನೀವೇನು ಮಾಡಬೇಕು, ನಿಮ್ಮ ಪೇರೆಂಟ್ಸ್ ಚೆನ್ನಾಗಿರಲಿ ಅಂತ ನೀವು ಮಾಡಬೇಕು. ಸೊ ಇಬ್ಬರ ಮಧ್ಯ ಆ ಇನ್ಫಿನಿಟಿ ಇದ್ದರೆ ನಿಮ್ಮ ಲೈಫ್ ಅಂತೂ ಸಕ್ಕದಾಗಿರುತ್ತೆ, ಚೆನ್ನಾಗಿರ್ತೀರಾ. ಆ್ಯಂಡ್ ನಿಮ್ಗೊಂಥರ ಬೆಸ್ಟ್ ಲೈಫ್ ಆ್ಯಂಡ್ ಬ್ಯೂಟಿಫುಲ್ ಲೈಫ್ ನಿಮ್ದಾಗಿರುತ್ತೆ. ಅಷ್ಟೇ ನಾನು ಹೇಳೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ಮಾತು ಕೇಳಿದ್ದಕ್ಕೆ. ಅಂದರೆ ನಾನು ಏನೇನು ಹೇಳಿದ್ದೀನಿ ಅದನ್ನೆಲ್ಲ ನೀವು ಕೇಳಿಸ್ಕೊಂಡು ನನಗೋಸ್ಕರ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.